सत्यमयी परमे आनन्दमयी चैतन्यमयी सत्यमयी परमे आनन्दमयी चैतन्यमयी सत्यमयी परमे. Good evening, friends. I think today I will not introduce because everybody by now knows about Professor P.K. Nandish, who is the Secretary for Sri Aurobindo Society, Tumkur Center, and he is well versed with the works of Sri Aurobindo. Now I hand over the session to Professor Nandish. ನಮಸ್ತೆ. ಮಾತಾರವಿಂದರಗಳ ಶ್ರೀ ಮಾತಾರವಿಂದರ ಪಾದಕ್ಕೆ ನಮಸ್ಕರಿಸ್ತಾ ಅವರ ದಿವ್ಯ ಸ್ಮರಣೆಯನ್ನು ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸ್ತಾ ನಮ್ಮ ಪೂರ್ಣಯೋಗದ ಪಥದ ಸಂಬಂಧ ಮಾತುಕತೆಯನ್ನು ಈ ಹೊತ್ತು ನಾವು ಮುಂದುವರಿಸುವವರಿದ್ದೇವೆ. ಕಳೆದ ವಾರದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೀವನದಲ್ಲಿ ಕರ್ಮದ ಪ್ರಾಧಾನ್ಯತೆಯನ್ನು, ಕರ್ಮದ ಪ್ರಭುವನ್ನು ನಾವು ನಮ್ಮೊಳಗಡೆಗೆ ಅರಸಬೇಕು ಎಂಬ ಬಗ್ಗೆ ನಾವು ಮಾತನ್ನು ಆಡಿದ್ವಿ. ಈ ದಿನ ಆ ಕರ್ಮ ನಾವೇನು ನಮ್ಮ ಬದುಕಿನೊಳಗಡೆಗೆ ನಾವು ಮಾಡ್ತೀವಿ ಅದು ದಿವ್ಯವಾಗಿಸುವ, ಆ ಕರ್ಮ ದಿವ್ಯ ಕರ್ಮವಾಗಿಸುವ ಬಗೆ ಹೇಗೆ, ಅದರ ಅವಶ್ಯಕತೆ ಏನು, ಅದು ಯಾವ ಥರದಲ್ಲಿ ನಾವು ಸಾಧಿಸಬೇಕು, ಅದರ ಗಂತವ್ಯ ಏನಾಗಿರ್ತದೆ ಅನ್ನುವಂಥದ್ದನ್ನು ನಾವು ಕುರಿತು ಜಿಜ್ಞಾಸೆ ಮಾಡ್ತಾ ಇದ್ದೇವೆ. ಬಹುತೇಕ ನಾವು ಸಾಮಾನ್ಯ ಜೀವನವನ್ನು ದಿವ್ಯ ಜೀವನವನ್ನಾಗಿ ಪರಿವರ್ತಿಸೋದು ಅನ್ನೋ ವಿಷಯನೇ ಒಂದು ಹೊಸದು, ಒಂದು ವಿಶೇಷವಾದದ್ದು ಅಂತ ಹೇಳಿ ನಾವು ಭಾವಿಸಬಹುದು. ಮಾನವ ಬದುಕನ್ನು, ಮಾನವ ಜೀವನವನ್ನು ದೇವನ ಜೀವನವನ್ನಾಗಿಸ್ತಕ್ಕಂಥದ್ದು ಸಾಧ್ಯವೇ, ಅದು ಪೂರ್ಣಯೋಗದ ಗುರಿ ಅನ್ನುವುದಾದರೆ ಅದು ಹೇಗೆ ಅನ್ನುವಂಥದ್ದರ ಬಗ್ಗೆ ಈ ದಿನ ನಾವು ಸ್ವಲ್ಪ ಮಟ್ಟಿಗೆ ವಿಚಾರ ಮಂಥನವನ್ನು ಮಾಡಬೇಕಾಗತ್ತೆ. ಸಮಗ್ರ ನಮ್ಮ ಜೀವನವೆಲ್ಲವೂ ಯೋಗವೇ ಅಂಥೇಳಿ ಮಹರ್ಷಿ ಅರವಿಂದರು ಹೇಳ್ತಾರೆ. ಹಾಗಾಗಿ ಪೂರ್ಣಯೋಗದ ಕ್ಷೇತ್ರ ಯಾವುದು ಅಂದರೆ ಇಹ ಜೀವನ. ಸಾಧಕ ಇಲ್ಲಿದ್ದೇ, ಮಾನವ ಶರೀರದಲ್ಲಿ ಇದ್ದೇ ತನ್ನ ಸುತ್ತಮುತ್ತಲ ವಾತಾವರಣದಲ್ಲಿ ಆ ಒಂದು ಪೂರ್ಣತೆಯ ದಿವ್ಯ ಜೀವನದ ಒಂದು ಉದಾಹರಣೆಯಾಗಿ, ನಿದರ್ಶನವಾಗಿ ಅವನು ಇರಬೇಕಾಗತ್ತೆ ಅನ್ನುವಂಥದ್ದು ಪ್ರಧಾನವಾದ ಲಕ್ಷ್ಯ. ಅದು ಯಾವ ಥರದಲ್ಲಿ ಸಾಧ್ಯವಾಗುತ್ತೆ ಅಂತ ನಾವೀಗ ಒಂದೊಂದಾಗಿ ಹಂತವಾಗಿ ನೋಡ್ತಾ ಹೋಗ್ಬೋದು. ಅಹಂ ಪುರುಷ ನಮ್ಮೊಳಗಡೆಗೆ ಯಾವುದು ಕಾರ್ಯದ ಹಿಂದೆಗಡೆಗೆ ಇವಾಗ ನಾವು ಸಾಮಾನ್ಯ ಜೀವನದಲ್ಲಿ ನೋಡ್ತೀವಿ ಅಂದರೆ ಅಹಂ, ನಾನು, ನನ್ನದು, ನಾನು ಮಾಡ್ತಾ ಇದ್ದೇನೆ, ಹೀಗೆ ಆ ನಾನು ಅನ್ನುವಂಥದ್ದೇ ಅಹಂ. ಅದರ ಹಿಂದೆಗಡೆಗೆ, ಅಹಂನ ಹಿಂದೆಗಡೆಗೆ ಇರ್ತಕ್ಕಂಥ ಒಬ್ಬ ಹಿರಿದಾದ ಪುರುಷನನ್ನು ನಾವು ಮೊದಲು ಈ ಅಹಂ ಪುರುಷನ ಜಾಗದಲ್ಲಿ ಪ್ರತಿಷ್ಠಾಪಿಸ್ತಕ್ಕಂಥ ಚಿಂತನೆಯನ್ನು ಮಾಡಬೇಕಾಗತ್ತೆ. ಅಂದರೆ ಅಹಂ ಪುರುಷನ ಜಾಗದಲ್ಲಿ ಅಂತರ್ಯಾಮಿ ದೇವನ ಪ್ರತಿಷ್ಠಾಪನೆಯಾಗಬೇಕು. ಈ ಸ್ಥೂಲ ಭೌತ ಶರೀರದಲ್ಲಿ ಪ್ರಾಣದ, ಮನದ, ಅಹಂನ ಹಿಂದೆಗಡೆಗೆ ಯಾವುದೋ ಒಂದು, ನಾವು ಈ ಹಿಂದೆ ನೋಡಿದಾಗೆ ಕರ್ಮದ ಪ್ರಭು ಇದ್ದಾನೆ, ಅಂತರ್ಯಾಮಿ ಸ್ವರೂಪದಲ್ಲಿ ಎಲ್ಲದರಲ್ಲಿ ಎಲ್ಲ ಕಡೆ ಅಂತಹದ್ದು ನನ್ನಲ್ಲೂ ಇದೆ ಅನ್ನೋದಾದರೆ ನಮ್ಮ ಕರ್ಮದ ಒಂದು ಪ್ರಧಾನ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪುರುಷ ಅಂಥೇಳಿ ನಾವು ಭಾವಿಸಬೇಕು. ಆಗ ಪ್ರಧಾನವಾದ ಒಂದು ಟ್ರಾನ್ಸಿಷನ್, ಒಂದು ರೂಪಾಂತರಣ ನಮ್ಮೊಳಗಡೆಗೆ ಸಾಧ್ಯ ಆಗುತ್ತೆ.
ಎರಡನೇದು ಏನು ಮಾಡಬೇಕು ಆ ಥರದಲ್ಲಿ ಒಂದು ನಾವು ಕರ್ಮಯೋಗದ ಸಮರ್ಪಣೆಗೆ ಅಂತ ಅಂದರೆ, ಆಶೆಗೆ ಬದಲಾಗಿ ಆಧ್ಯಾತ್ಮಿಕ ಆನಂದ ನಮ್ಮೆಲ್ಲ ಕರ್ಮಗಳ ಹಿಂದೆಗಡೆಗೆ ಪ್ರೇರಣೆಯಾಗಬೇಕು. ಬಹುತೇಕ ನಾವು ಕಾರ್ಯದಲ್ಲಿ ತೊಡಗುವಂಥದ್ದು ಯಾವುದೋ ಒಂದು ನಮ್ಮ ಅಭೀಷ್ಟವನ್ನು, ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕಾಗಿ. ಅದು ಅಹಂ ಪ್ರೇರಿತವಾದಾಗ ಇನ್ನಷ್ಟು ಉತ್ಸಾಹದಿಂದ ನಾವು ಮುಂದಕ್ಕೆ ನುಗ್ಗ್ತೀವಿ, ನಾವು ಆ ಕಾರ್ಯದಲ್ಲಿ ತೊಡಗ್ತೀವಿ ನಾವು. ಆದರೆ ಇಲ್ಲಿ ಪೂರ್ಣಯೋಗ ಪಥದಲ್ಲಿರ್ತಕ್ಕಂಥ ಸಾಧಕನಿಗೆ ಅದಕ್ಕೆ ಬದಲಾಗಿ, ಆಶೆಗೆ ಬದಲಾಗಿ ಆಧ್ಯಾತ್ಮಿಕ ಆನಂದ ಅನ್ನೋದು ಅವನೆಲ್ಲ ಕರ್ಮಗಳ ಹಿಂದೆಗಡೆಗೆ ಪ್ರೇರಣೆಯ ಶಕ್ತಿಯಾಗಿ ಕೆಲಸ ಮಾಡಬೇಕು. ಆ ಕ್ಷಣವೇ ಏನಾಗುತ್ತೆ, ಮಾನವನ ಜೀವಿತದ ಉದ್ದೇಶವೇ ಬೇರೊಂದು ರೀತಿಯಲ್ಲಿ ನಮಗೆ ಗೋಚರಿಸೋದಕ್ಕೆ ಶುರುವಾಗುತ್ತೆ. ಸಾಮಾನ್ಯ ವೈಯಕ್ತಿಕ ಸ್ತರವನ್ನು ದಾಟಿ ಅತಿಮಾನವ ಪ್ರಜ್ಞೆಗೆ ರೂಪಾಂತರ, ನಮ್ಮೆಲ್ಲ ಪ್ರಾಕೃತಿಕ ಅಂಶಗಳ ಸಮೇತ ನಾವು ಆ ರೂಪಾಂತರಣವನ್ನು ಸಾಧಿಸ್ತೀವಿ. ನಾವು ಜಸ್ಟ್ ನಮ್ಮ ಎಲ್ಲ ಇಂದ್ರಿಯಗಳನ್ನು, ಇಂದ್ರಿಯ ಸಮೂಹವನ್ನು, ಉಪಕರಣವನ್ನು ಒಳಗಿನ ಪುರುಷೋತ್ತಮನಿಗೆ ಅಥವಾ ಒಳಗಿನ ಭಗವಂತನ ಪ್ರತಿನಿಧಿ ಯಾರಿದ್ದಾನೆ ಅವನಿಗೆ ಅಂಥೇಳಿ ಸಮರ್ಪಿಸುವ ಸಂಬಂಧ ನಾವೇನಾದರೂ ತೀರ್ಮಾನ ಮಾಡೋದು, ಸಂಕಲ್ಪ ಮಾಡೋದಾದರೆ, ಅದರಿಂದಾಗಿ ನಮಗೆ ಉಂಟಾಗ್ತಕ್ಕಂಥ ಆನಂದ, ಆ ಆನಂದ ಬಿಟ್ಟರೆ ಬೇರೆ ಇನ್ಯಾವುದೂ ಅಲ್ಲಿ ಪ್ರಧಾನವಾಗಿ ನಮಗೆ ಕಾಣೋದಿಲ್ಲ. ಸೊ ಆಂತರಿಕ ಪರಮಾತ್ಮನ ಪ್ರಶಾಂತವಾದಂತಹ ದಿವ್ಯ ಧನ್ಯವಾದ. ಯಾವಾಗ ನಮ್ಮ ಆಂತರಿಕ ಪುರುಷನನ್ನ, ಆತನ ಪ್ರಶಾಂತ ಶಕ್ತಿಯುತ ದಿವ್ಯವಾಗಿರ್ತಕ್ಕಂಥ ಇರವನ್ನ ನಾವು ಗಮನಿಸ್ತಾ ನಮ್ಮೆಲ್ಲ ಚಲನೆಗಳ ಹಿಂದೆ ಅದು ಸ್ಥಾಯಿ ಭಾವವಾಗಿ ಇದ್ದಾನೆ ಎನ್ನುವ ಒಂದು ಸನ್ನಿವೇಶವನ್ನು ನಾವು ನಿರ್ಮಾಣ ಮಾಡ್ಕೊಳ್ತೀವಿ. ಆ ಜಾಗದಲ್ಲಿ ಯಾವುದು ನಮ್ಮದು ಮೊದಲು ಬುದ್ಧಿ ಇತ್ತೋ ಆ ಜಾಗದಲ್ಲಿ ಆಂತರಿಕ ಪರಮಾತ್ಮನ ದಿವ್ಯವಾದ ಇರುವಿಕೆ, ಎಲ್ಲ ಚಲನೆಗಳ ಹಿಂದೆಗಡೆಗೆ ಆತನ ಕಾರುಬಾರು ಇದೆ ಅನ್ನುವಂಥದ್ದೊಂದು ಭಾವ ಸ್ಥಾಯಿಯಾಗುತ್ತೆ. ಬುದ್ಧಿಯಿಂದ, ಮನಸ್ಸಿನಿಂದ, ಅಹಂನಿಂದ ಪ್ರೇರಣೆ ಉಂಟಾಗಿ ನಡೀತಾ ಇದ್ದಂಥ ಎಲ್ಲ ಚಲನೆಗಳು ಈಗ ಅತ್ಯಂತ ಪ್ರಶಾಂತವಾದ, ಅತ್ಯಂತ ಶಕ್ತಿಯುತವಾದ, ದಿವ್ಯವಾಗಿರ್ತಕ್ಕಂಥ ಪ್ರೇಮದ ಒಂದು ಪರಿಯಲ್ಲಿ ನಿರ್ವಹಣೆಗೆ ಶುರುವಾಗ್ತವೆ. ಅದು ಬಹಳ ವಿಶೇಷವಾದ ಟ್ರಾನ್ಸಿಷನ್, ನಮ್ಮ ಅಂತರಂಗದಲ್ಲಿ ನಾವು ಮಾಡುವ ಒಂದು ವಿಶೇಷವಾದ ರೂಪಾಂತರ, ಪರಿವರ್ತನೆ. ಇದು ಬಹಳ ಕಷ್ಟದ ಕೆಲಸ ಅಂತ ಹೇಳಿ ನಮಗೆ ಅನಿಸಿದ್ರು ಕೂಡ ಪೂರ್ಣಯೋಗ ಪಥಿಕನಿಗೆ ಅದು ಅನಿವಾರ್ಯ. ಇಡೀ ಮಾನವನ ಬದುಕು ಭಗವಂತನಿಗಾಗಿ, ಭಗವಂತನೇ ಬಂದು ಶರೀರದಲ್ಲಿ ನಡೆಸ್ತಾ ಇರ್ತಕ್ಕಂಥ ಬದುಕಾಗಬೇಕು ಅಂತಂದ್ರೆ ಅಹಂ ಮತ್ತು ಮಮ ಇವೆರಡೂ ಕೂಡ ಪರಮೇಶ್ವರನ ಪ್ರತಿನಿಧಿಯಾಗಿ ಇಲ್ಲಿ ಕೆಲಸ ಮಾಡಬೇಕಾಗತ್ತೆ. ಆವಾಗ ಮಾತ್ರ ವಿಚಾರ, ಭಾವನೆಗಳು ಪರಿವರ್ತನೆ ಆಗಲಿಕ್ಕೆ, ತದನುಗುಣವಾದ ಕರ್ಮದಲ್ಲಿ ತೊಡಗಲಿಕ್ಕೆ, ಆ ಮನೋಭಾವವನ್ನು ಹೊಂದಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಅಲ್ಲಿಂದ ಸಿದ್ಧಿಯ ಕಡೆಗೆ ನಮ್ಮ ಯಾನ, ನಮ್ಮ ಪ್ರಯಾಣ ಶುರುವಾಗುತ್ತೆ ಪೂರ್ಣಯೋಗ ಪಥದಲ್ಲಿ. ಅದರ ಜೊತೆಗೆ ನಮ್ಮಲ್ಲಿ ಇನ್ನೂ ಅನೇಕ ಸಣ್ಣ ಪುಟ್ಟ ಅತ್ಯಂತ ಗಮನಾರ್ಹವಾದಂಥ ರೂಪಾಂತರಗಳು ನಡೀತಾ ಹೋಗ್ತಾವೆ ಅಲ್ಲಿಂದ ಆಚೆಗೆ. ನಮ್ಮ ಹೃದಯವೆಲ್ಲವೂ ಭಗವಂತನಿಗೆ ನಿವೇದಿತವಾಗಿದೆ, ಭಾವನೆಗಳೆಲ್ಲವೂ ಭಗವಂತನಿಗೆ ನಿವೇದಿತವಾಗ್ತವೆ. ಮನಸ್ಸಿನ ಜೊತೆಗೆ ಕರ್ಮ ಅದು ಕೂಡ ನಿವೇದಿತವಾಗುತ್ತೆ. ಎಲ್ಲವೂ ನೈವೇದ್ಯ ಅಂಥೇಳಿ, ಈಶ್ವರಾರ್ಪಣ ಅಂತ ನಾವೇನು ಹೇಳ್ತೀವಿ, ಹಾಗೆ ಭಗವಂತನಿಗೆ ಸಮರ್ಪಿತವಾದಂತಹ ಒಂದು ಬದುಕಿನೊಳಗಡೆಗೆ
ಎಲ್ಲ ಚಲನೆಗಳು ಅದರ ಫಲಗಳು ಭಗವಂತನಿಗಾಗಿ, ಭಗವಂತನಿಂದಲೇ, ಭಗವಂತನಿಗೋಸ್ಕರವೇ ಅನ್ನೋಂಥ ಒಂದು ಪರಿವರ್ತನೆ ನಮ್ಮೊಳಗಡೆಗೆ ಉಂಟಾಗಬೇಕು. ಆಗತ್ತೆ. ಆದಾಗ ನಮ್ಮೊಳಗಡೆಗೆ ರಹಸ್ಯವಾಗಿ ಒಂದು ಶಕ್ತಿ ನಮ್ಮೊಳಗಡೆಗೇನೆ ನಮಗೆ ಅರಿವಿಲ್ಲದಂತೆಯೇ ತಾನು ಈ ಶರೀರ ಅನ್ನೋ ಉಪಕರಣದೊಳಗಡೆಗೆ ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಆಗ ನಮಗೆ ಗೊತ್ತಾಗದೇನಂತ ಅಂದರೆ, ಎಲ್ಲವೂ ನಡೆಯುತ್ತೆ, ನಮ್ಮ ಗಮನಕ್ಕೆ ಬರದೇ ಇದ್ರೂ ಕೂಡ ಯಾವುದೋ ಒಂದು ನಮ್ಮನ್ನು ನಡೆಸ್ತಾ ಇದೆ, ನಮ್ಮ ಮೂಲಕ ಅದು ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನುವಂಥ ಅರಿವು ಉಂಟಾಗಕ್ಕೆ ಶುರುವಾಗುತ್ತೆ. ಅದರ ಅರ್ಥ ಈ ಇಡೀ ಉಪಕರಣ ಸಂಪೂರ್ಣವಾಗಿ ಸ್ವೀಕೃತವಾಗಿದೆ, ಭಗವಂತನಿಗೆ ಒಪ್ಪಿತವಾಗಿದೆ ಅಂಥೇಳಿ ಅರ್ಥ. ಆ ಕ್ಷಣವೇ ಏನಾಗುತ್ತೆ, ಕರ್ತೃತ್ವ ಭಾವ ಮರೆಯಾಗಿ ಹೋಗುತ್ತೆ, ಭೋಕ್ತೃತ್ವ ಭಾವವನ್ನು ಮರೆಯಾಗುತ್ತೆ. ನಾನು ಮಾಡ್ತಾ ಇದ್ದೇನೆ, ನಾನು ಭೋಗಿಸ್ತಾ ಇದ್ದೇನೆ ಅನ್ನೋವಂಥದ್ದು ಎರಡೂ ಇಲ್ದಂಗಾಗತ್ತೆ. ಇದು ಬಹಳ ವಿಶೇಷವಾದದ್ದು. ಅಲ್ಲಿಂದ ಮುಂದಕ್ಕೇನು ಒಂದು ವಿಶೇಷವಾದಂಥ ಗಮನಾರ್ಹವಾದ ಸಂಗತಿ ಅಂದರೆ, ಎಲ್ಲರೂ ಸಾಧಕರು ಪರದಲ್ಲಿ ಅಪರದಿಂದ ಪಾರಾಗಿ ಹೋಗಿ ಪರವಶವಾಗಿ ಪರತತ್ವವನ್ನು ಅನುಸಂಧಾನ ಮಾಡಬೇಕು ಅನ್ನೋವಂಥದ್ದು ಯಾರು ಬೇಕಾದರೂ ಸಾಧನೆ ಒಳಗಡೆಗೆ ಮಾಡಿರೋದನ್ನು ನಾವು ನೋಡಿದ್ದೀವಿ, ಕೇಳ್ತೀವಿ. ಆದರೆ ಪೂರ್ಣಯೋಗ ಪ್ರತೀಕನಿಗೆ ಬಹಳ ಪ್ರಧಾನವಾದ ಉದ್ದೇಶ ಏನಾಗಿರ್ಬೇಕಂದ್ರೆ, ಇಹದಲ್ಲಿ ದೇವರನ್ನು ಕಾಣಬೇಕು. ತಾನಿರುವ ಜಾಗದಲ್ಲಿ ಈ ಶರೀರದಲ್ಲಿರ್ತಕ್ಕಂಥ ಇಂದ್ರಿಯಗಳ ಮೂಲಕ ವೇದ್ಯವಾಗ್ತಕ್ಕಂಥ ಸಂಗತಿಗಳು ಏನೆಲ್ಲ ಇದ್ದಾವೆ, ಸುತ್ತಮುತ್ತ ಇರ್ತಕ್ಕಂಥ ವಸ್ತುರೂಪ, ವ್ಯಕ್ತಿರೂಪ, ಜೀವರೂಪಗಳೇನಿದ್ದಾವೆ, ಆ ಎಲ್ಲದರಲ್ಲಿ ಪರಮೇಶ್ವರನನ್ನು ಕಾಣಬೇಕು, ದೇವರನ್ನು ಕಾಣಬೇಕು. ಅದು ಪ್ರಧಾನವಾದ ಗುರುತರವಾದ ಜವಾಬ್ದಾರಿ. ದೇವರನ್ನು ಇನ್ನೆಲ್ಲೋ ಅರಿಸೋದಲ್ಲ, ಇಲ್ಲೇ ತಾನಿರುವ ಜಾಗದಲ್ಲೇ, ತನ್ನ ಸುತ್ತಮುತ್ತ ಇರ್ತಕ್ಕಂಥ ಪ್ರಕೃತಿಯಲ್ಲೇ, ಪ್ರಕೃತಿ ವ್ಯಾಪಾರಗಳ ಹಿಂದೆಗಡೆ ಪರಮೇಶ್ವರನನ್ನು ಅವನು ಕಾಣಬೇಕಾಗತ್ತೆ. ಆಗ ಮಾತ್ರ ಜೀವನವೆಲ್ಲ ದಿವ್ಯವಾಗಿ, ಜೀವನವೆಲ್ಲ ಯೋಗವಾಗಿ, ರೂಪಾಂತರವಾಗಿ ನಡೆಸಲಿಕ್ಕೆ ನಮಗೆ ಅಥವಾ ನಡೆಯಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಬದುಕೆಲ್ಲವೂ ಯೋಗವೇ ಎನ್ನುವ ಭಾವದಲ್ಲಿ, ಕರ್ಮದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಳೋದಕ್ಕಾಗಿ ಸಾಧ್ಯವಾಗುತ್ತೆ. ಪ್ರಧಾನವಾಗಿ ಇದಾಗೋದಕ್ಕೆ ನಮ್ಮೊಳಗಡೆಗೆ ಒಂದು ಪ್ರೇಮ ಅನ್ನುವಂಥ ಭಾವ ನಿರಂತರ ಸ್ಥಾಯಿ ಭಾವವಾಗಿ ಇರಬೇಕಾಗತ್ತೆ. ಆತ್ಮವನ್ನು ಪರವಶಗೊಳಿಸ್ತಕ್ಕಂಥ ಸಾಧನ ಅಂದರೆ ಪೂರ್ಣಯೋಗ ಪ್ರತೀಕನಿಗೆ ಬಹಳ ಪ್ರಧಾನವಾದದ್ದು ಪ್ರೇಮ. ಇದಿಲ್ಲದೆ ನಮ್ಮ ಹತ್ರ ಎಷ್ಟು ಜ್ಞಾನ ಇದ್ರೂ, ಎಷ್ಟು ಓದ್ಕೊಂಡಿದ್ರೂ, ಪುಟ್ಟಗಟ್ಟಲೆ ನಾವು ಮಾತಾಡಬಲ್ಲವರು, ಬರೀಬಲ್ಲವರಾಗಿದ್ರೂ ಕೂಡ ಅದರಿಂದ ನಮಗೆ ಯಾವ ಪ್ರಗತಿ ಪೂರ್ಣಯೋಗ ಪಥದೊಳಗಡೆಗೆ ಉಂಟಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ನಿಷ್ಪ್ರಯೋಜಕ ಅದು. ಪ್ರೇಮವಿಲ್ಲದೆ ಹೋದರೆ ಜ್ಞಾನ ಅನ್ನೋದು ನಿರರ್ಥಕವಾಗುತ್ತೆ, ವ್ಯರ್ಥವಾಗುತ್ತೆ ಅನ್ನುವಂಥದ್ದು ಪೂರ್ಣಯೋಗ ಪಥಿಕ ಚೆನ್ನಾಗಿ ಅರ್ತಿರಬೇಕು. ಅವನ ಬಳಿ ಇರುವ ಎಲ್ಲ ಜ್ಞಾನ ಪ್ರೇಮವಿಲ್ಲದೆ ಹೋದರೆ ಅವನಿಗೂ ಮತ್ತು ಅವನ ಸುತ್ತಮುತ್ತ ಇರತಕ್ಕಂಥ ಯಾರಿಗೂ ಏನೂ ಪ್ರಯೋಜನವನ್ನು ಕೊಡೋದಕ್ಕೆ, ಉಂಟು ಮಾಡೋದಕ್ಕೆ ಅದರ ಕೈಯಲ್ಲಿ ಸಾಧ್ಯವಾಗಲ್ಲ. ಜ್ಞಾನ ನಿರರ್ಥಕವಾಗುತ್ತೆ ಪ್ರೇಮವಿಲ್ಲದೆ ಹೋದರೆ. ಅದು ಆತ್ಮನ ಒಂದು ಅಧ್ಯಕ್ಷತೆ ಒಳಗಡೆಗೆ, ಆತ್ಮನ ಮಾರ್ಗದರ್ಶನದೊಳಗಡೆಗೆ ನಮ್ಮ ಇಡೀ ಬದುಕು ಪೂರ್ಣ ಯೋಗದ ಪಥದಲ್ಲಿ ನಡೀಬೇಕು ಅನ್ನೋದಾದರೆ ಪ್ರೇಮ ಅನ್ನೋದು ಪ್ರಧಾನವಾದ ಸಾಧನವಾಗಿ ನಮಗೆ ಬಳಕೆ ಆಗೋದಕ್ಕೆ ಸಾಧ್ಯವಿದೆ. ಬಾಹ್ಯದೊಂದಿಗೆ ಆಂತರಿಕ ಜ್ಯೋತಿಯ ಜೋಡಣೆ ಆವಾಗ ಮಾತ್ರ ಸಾಧ್ಯವಾಗುತ್ತೆ. ಪ್ರೇಮವಿಲ್ಲದೆ ಹೋದರೆ ಬಾಹ್ಯದ ಬದುಕಿಗೆ ಅಂತರಂಗದ ಈ ಪ್ರೇಮದ ರಸ ವಿಶೇಷವಾದಂತಹ ಒಂದು ಹರಿವು ಉಂಟಾಗೋದಕ್ಕೆ ಸಾಧ್ಯವಾಗುತ್ತೆ. ಒಳಗಿನ ಚೈತನ್ಯ ಹೊರಗಿನ ಚೈತನ್ಯದೊಂದಿಗೆ ಒಂದಾಗಲಿಕ್ಕೆ ಸಾಧ್ಯವಾಗುತ್ತೆ. ಬಾಹ್ಯ ಪ್ರಕೃತಿ ಪರಿವರ್ತನೆ ಆಗ ಮಾತ್ರ ಮಾಡಲಿಕ್ಕೆ ಪೂರ್ಣಯೋಗ ಪಥಿಕನ ಕೈಯಲ್ಲಿ ಸಾಧ್ಯವಾಗುತ್ತೆ. ಇದು ಬುದ್ಧಿ ಮಾತಲ್ಲ, ಅಂಥದ್ದೊಂದು ರೂಪಾಂತರಣವಾದ ಅನುಭೂತಿಯಿಂದ ಉಂಟಾದಂತಹ ಸಿದ್ಧಿ ಮೂಲಕ ಬಂದಂಥ ಅನುಭವ. ಆ ಅನುಭವದ ಮಾತು ಅಂತರಂಗ ಬಹಿರಂಗ ಏಕವಾದಾಗ ಅವನು ಭಗವಂತನ
ಕೈಯೊಳಗಿನ ಉಪಕರಣವಾಗಿ ಇಲ್ಲಿ ಬಳಕೆಯಾಗ್ತಾನೆ. ಭಗವಂತನೇ ಆತನನ್ನು ತನ್ನ ಕಾರ್ಯದೊಳಗಡೆಗೆ ತಾನೇ ಉಪಯೋಗಿಸ್ಕೊಳ್ತಾನೆ. ಆ ಕಾರಣಕ್ಕಾಗಿ ಅದು ಅನುಭವ. ಹಾಗೆ ಭಗವಂತನ ಕೈಯೊಳಗಿನ ಉಪಕರಣವಾಗುವ ಅನುಭವ ಪೂರ್ಣಯೋಗ ಪಥಿಕನಿಗಾಗತ್ತೆ. ಅವನು ಅಂಥವನು ಭಗವಂತನಿಗೆ ಸಂಪೂರ್ಣ ಸಮರ್ಪಿತನಾದ ಕಾರಣಕ್ಕಾಗಿ, ಭಗವಂತ ಅವನನ್ನು ಒಪ್ಪಿದ ಕಾರಣಕ್ಕಾಗಿ, ಅವನ ಮೂಲಕ ಭಗವಂತ ತನ್ನ ಕಾರ್ಯವನ್ನು ಮಾಡ್ತಾ ಇರುವಂಥ ಕಾರಣಕ್ಕಾಗಿ, ಇವನ ಕರಣಗಳೆಲ್ಲವೂ ಭಗವಂತನ ಕರಣಗಳಾಗಿ ರೂಪಾಂತರವಾದ ಕಾರಣಕ್ಕಾಗಿ ಅವನು ಈ ಅನುಭವದೊಳಗಡೆಗೆ ತಾನು ಒಂದಾಗಿರ್ತಾನೆ. ಅವನು ಹೇಗಿರ್ತಾನೆ? ನಿಶ್ಚಲವಾದ ನೀರವತೆಯ ಒಂದು ಕುರುಹಾಗಿ, ಎಲ್ಲರಿಗೂ ಅವನ ಸುತ್ತಮುತ್ತ ಇರುವಂಥವರಿಗೆ ಒಂದು ವಿಶೇಷವಾದಂತಹ ತೇಜೋಮಯ ವ್ಯಕ್ತಿತ್ವವುಳ್ಳವನಾಗಿ, ಓಜಸ್ಸನ್ನು ಉಳ್ಳವನಾಗಿ ಗೋಚರಿಸ್ತಾನೆ. ಅದು ಅನುಭವ ಇಲ್ಲದೆ ಇದ್ದರೆ ಆ ಪೂರ್ಣಯೋಗ ಪಥಿಕನಿಗೆ ಆ ಸಿದ್ಧಿಯ ಒಂದು ಅನುಭೂತಿ ಉಂಟಾಗದೆ ಹೋದರೆ ಅವನು ಇಲ್ಲಿ ಯಾವ ಪರಿವರ್ತನೆಯನ್ನು, ಯಾವ ರೂಪಾಂತರವನ್ನು ಮಾಡಲಿಕ್ಕೆ ಸಮರ್ಥನಾಗೋದೇ ಇಲ್ಲ. ಆತ ಅನುಭವಿಸಿದ್ದಾನೆ ಪರಮಾತ್ಮನನ್ನ ತನ್ನೊಳಗಡೆಗೆ ಅನ್ನೋದಕ್ಕೆ ವಿವರಣೆಗಳೇನು ಬೇಕಾಗಿಲ್ಲ. ಅವನನ್ನು ನೋಡಿದ್ರೆ ಗೊತ್ತಾಗುತ್ತೆ, ಸ್ವಯಂ ವೇದ್ಯವಾಗುತ್ತದೆ. ಈತ ಸಾಧಕ, ಈತ ಭಗವಂತನ ಕೈಯೊಳಗಿನ ಉಪಕರಣವಾಗಿದ್ದಾನೆ ಅಥವಾ ಭಗವಂತನಿಗೆ ಸಮರ್ಪಿತವಾಗಿದ್ದಾನೆ ಅಂಥೇಳಿ. ಭಗವದ್ಗೀತೆಯಲ್ಲಿ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಇತ್ಯಾದಿ ವಿಚಾರಗಳನ್ನು ಮನಮುಟ್ಟುವ ರೀತಿಯಲ್ಲಿ ಭಗವಾನ್ ಕೃಷ್ಣ ಅರ್ಜುನನಿಗೆ ಬೋಧಿಸಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದೇ. ಆ ಗೀತೆಯ ಅತ್ಯುನ್ನತ ಆಧ್ಯಾತ್ಮಿಕ ಬೋಧೆಯ ಅಂಚಿನಲ್ಲಿ ಮನವನ್ನು ನಿಲ್ಲಿಸಿ ಅತಿಮಾನಸ ಪರಂಜ್ಯೋತಿಯ ಪರಮ ವೈಭವದಲ್ಲಿ ಮನಲೀನನಾಗಿ ಸಕ್ರಿಯ ಐಕ್ಯತೆಯನ್ನು ಹೊಂದಿ ಅಂತರ್ಯಾಮಿ ಪ್ರಭುವಿನ ದಿವ್ಯ ಮಾರ್ಗದರ್ಶನದಲ್ಲಿ ಪರಮ ಆತ್ಮಸಮರ್ಪಣೆಯ ಅತ್ಯುನ್ನತ ಆತ್ಮಪ್ರಭುತ್ವ ಸಾಧನೆಗೆ ತೊಡಗಬೇಕು. ಅದು ಹೇಗೆ ಅನ್ನುವಂಥದ್ದು ರಹಸ್ಯ. ಆ ಬೋಧೆ ಭಗವದ್ಗೀತೆಯಲ್ಲಿ ಕೃಷ್ಣ ಇಟ್ಟುಕೊಟ್ಟಿದ್ದಾನೆ. ಇದು ಬಹಳ ವಿಶೇಷವಾದಂಥದ್ದು. ಅಂದ್ರೇನು? ಮಾನವನ ಮನಸ್ಸು ಊರ್ಧ್ವಮುಖಿಯಾಗಿ ಆರೋಹಣದಲ್ಲಿ ತುದಿಯಲ್ಲಿ ಬಂದು ನಿಂತಾಗ ಅತಿಮಾನಸವಾಗಿ ರೂಪಾಂತರಣವನ್ನು ಹೊಂದುತ್ತದೆ. ಅಲ್ಲಿ ಪರಂಜ್ಯೋತಿಯ ಪರಮ ವೈಭವವನ್ನು ಸಂದರ್ಶಿಸ್ತದೆ. ಅದು ಅದರ ಜೊತೆಗೆ ಕೇವಲ ಸಾಕ್ಷಿಯಾಗಿ ಬೆಪ್ಪಾಗಿ ಅದನ್ನು ನೋಡೋದಿಲ್ಲ. ಅದು ಅದರೊಳಗಡೆ ಒಂದಾಗುತ್ತೆ, ಐಕ್ಯವಾಗುತ್ತೆ, ಸಮರಸವಾಗುತ್ತೆ, ಲೀನವಾಗುತ್ತೆ. ಸಕ್ರಿಯವಾಗಿ ಆ ಐಕ್ಯತೆಯನ್ನು ಹೊಂದಿ ಜಗದ್ವ್ಯಾಪಾರದೊಳಗಡೆಗೆ ಅದು ಮುಂದುವರಿಯುತ್ತೆ. ಅದು ಆಧ್ಯಾತ್ಮಿಕ ಅತ್ಯುನ್ನತ ಸ್ತರದ ಒಂದು ಯೋಗಿಯ, ಪೂರ್ಣ ಯೋಗಿಯ ಅವಸ್ಥೆ. ಅವನು ಅಭಿನ್ನನಾಗಿ, ವಿರಾಟ್ ವರ್ಷನಾಗಿ, ವಿರಾಣ್ ಮನನಾಗಿ ಏಕವೀಕ್ಷಣದಲ್ಲಿ ಎಲ್ಲವನ್ನು ಗ್ರಹಿಸ್ತಾ, ಎಲ್ಲವನ್ನು ನೋಡ್ತಾ, ಎಲ್ಲದರೊಳಗಡೆ ತಾನು ಒಂದಾಗಿ ಕರ್ಮರಂಗದಲ್ಲಿ ಇರ್ತಕ್ಕಂಥ ಒಂದು ಅದ್ಭುತ ಉಪಕರಣವಾಗಿ ರೂಪಾಂತರಣ ಹೊಂದಿಬಿಡ್ತಾನೆ. ಇದನ್ನೇ ಅತಿಮಾನಸದ ರೂಪಾಂತರದಿಂದ ಪಡಿತಕ್ಕಂಥ ಸಕ್ರಿಯ ಐಕ್ಯತೆ ಅಂಥೇಳಿ ನಾವು ಭಾವಿಸಬಹುದು. ಗೀತೆಯಲ್ಲಿ ಈ ಸಮತೆ ಮತ್ತು ಐಕ್ಯತೆ ಎಂಬ ಎರಡು ಪರಮೋಚ್ಚ ಸಂಗತಿಗಳನ್ನು ಕೃಷ್ಣ ನಮಗೆ ಬೋಧಿಸ್ತಾನೆ ಅಥವಾ ನಿರ್ದೇಶಿಸ್ತಾನೆ. ಈ ಥರದಲ್ಲಿ ಎರಡು ಸಂಗತಿಗಳನ್ನು ಸಾಧಕ, ಯೋಗ ಸಾಧಕ ತನ್ನ ಗುರಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಮೊದಲನೇದು ಸಮತೆಯನ್ನು ತಂದುಕೊಳ್ಳೋದು. ಅರವಿಂದ್ರದನ್ನ ಇಕ್ವಾನಿಮಿಟಿ ಅಂತ ಹೇಳ್ತಾರೆ. ಮತ್ತೆ ಆ ಸಮರಸತೆಯನ್ನು, ಸಮತೆಯನ್ನು ತಂದುಕೊಂಡ ಮೇಲೆ ಆ ಒಂದು ಸಮತೆಯ ಹಿನ್ನೆಲೆಯಲ್ಲಿ ಸಮತೆಗೆ ಕಾರಣವಾದ ವಿಶ್ವಾತ್ಮಕವಾದಂತಹ ದೈವಿ ಶಕ್ತಿ ಏನಿದೆ ಅದರ ಜೊತೆಗೆ ಐಕ್ಯವಾಗಬೇಕು. ಅದು ಎರಡು ಪರಮೋಚ್ಚವಾದಂತಹ ಸಾಧನೆಗೆ ನಮಗೆ ಬೇಕಾಗಿರ್ತಕ್ಕಂಥ ಸಂಗತಿಗಳೆರಡು. ಅವೆರಡರ ಸಂಗಮ ಇಡೀ ಭಗವದ್ಗೀತೆ ಆಧ್ಯಾತ್ಮಿಕ ಸಾರ ಸರ್ವಸ್ವ ಅಂತ ಹೇಳಿ ನಾವು ಹೇಳಬಹುದು. ಅದಕ್ಕಾಗಿ ಮಾರ್ಗ ಅವರು ಭಕ್ತಿ, ಜ್ಞಾನ, ಕರ್ಮ ಅಂತೆಲ್ಲ ಹೇಳ್ತಾರೆ. ಇಲ್ಲಿ ಅದನ್ನೇ ಆ ಕರ್ಮ ಎಂತಹದಾಗಿರ್ತದೆ ಅನ್ನೋದನ್ನು, ಹೇಗಿರ್ತದೆ ಅದರ ರೂಪ ಲಕ್ಷಣಗಳು, ಅದರ ವೈಶಿಷ್ಟ್ಯಗಳೇನು ಅನ್ನೋದನ್ನು ಮಹರ್ಷಿ ಅರವಿಂದರು ನಮಗಿಲ್ಲಿ ನಿಧಾನವಾಗಿ, ವೈಜ್ಞಾನಿಕವಾಗಿ
ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ನಿದರ್ಶನದಲ್ಲಿ ಸ್ಪಷ್ಟವಾಗುವ ಹಾಗೆ ವರ್ಣಿಸ್ತಾ ಹೋಗ್ತಾರೆ. ವೈಯಕ್ತಿಕ ಆಸೆ ಏನಿದೆ ಅದನ್ನು ಆಂತರಿಕವಾಗಿ ತ್ಯಜಿಸಿಬಿಟ್ರೆ ಸಮತೆ ಅನ್ನೋದು ಮೊದಲು ಪ್ರಾಪ್ತವಾಗುತ್ತೆ ನಮಗೆ. ಸಮತೆ ಅಂದರೆ ಏನು ಅಂದರೆ ವೈಯಕ್ತಿಕ ಆಸೆ ಇಲ್ಲೇ ಇರುವಂಥದ್ದು, ಆದರೂ ಬಾಹ್ಯದಲ್ಲಿ ಅಷ್ಟೇ ಆಸಕ್ತಿಯಿಂದ ಕೆಲಸವನ್ನು ಮಾಡ್ತಾ ಇರುವಂಥದ್ದು, ಕರ್ಮವನ್ನು ಮಾಡ್ತಾ ಇರುವಂಥದ್ದು. ಆಂತರಿಕವಾಗಿ ಯಾವ ಲಾಭದ, ಉದ್ದೇಶದ, ಸ್ವಾರ್ಥದ ಸಂಕಲ್ಪಗಳಿಲ್ಲದೆ ಇದ್ದರೆ ಮನಸ್ಸಿಗೆ ಸಮತೆ ಬರುತ್ತೆ. ಅಂಥ ಮನಸ್ಸು ಭಗವಂತನಿಗೆ ಸ್ವೀಕೃತವಾಗುತ್ತೆ. ಆ ಮನಸ್ಸು ಟ್ರಾನ್ಸೆಂಡೆಂಟಲ್ ಫೋರ್ಸನ್ನು ರಿಸೀವ್ ಮಾಡೋದಕ್ಕೆ ಅರ್ಹವಾಗುತ್ತೆ, ಯೋಗ್ಯವಾಗುತ್ತೆ. ಅದನ್ನೇ ಸಮರ್ಪಣೆ ಅಂಥೇಳಿ ನಾವೇನು ಹೇಳ್ತೀವಿ, ಅದನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಿಕಂಡೀಷನ್. ಇದನ್ನು ನಿಷ್ಕಾಮ ಕರ್ಮ ಅಂಥೇಳಿ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಅಂಥೇಳಿ ನಮಗೆ ಹೇಳ್ಬೋದು. ಆದರೆ ನಿಷ್ಕ್ರಿಯವಾದಂತಹ, ನಿರಪೇಕ್ಷವಾದಂತಹ ರೀತಿಯಲ್ಲಿ ಕರ್ಮ ಮಾಡೋದಕ್ಕೆ ಅಲ್ಲಿ ಅವಕಾಶವಿದೆ. ಆದರೆ ಇಲ್ಲಿ ಹಾಗಿಲ್ಲ. ಅತ್ಯಂತ ಉತ್ಸಾಹಪೂರ್ವಕವಾಗಿ ನಮಗೆ ಲಾಭವಾಗುತ್ತೆ ಅಂದರೆ ಯಾವ ಥರದಲ್ಲಿ ನಾವು ಒಂದು ಇಟ್ಕೊಂಡು ಕೆಲಸ ಮಾಡ್ತೀವೋ ಹಾಗೆ, ನನಗೆ ಲಾಭ ಬೇಡ, ಲಾಭದ ಅವಶ್ಯಕತೆ ಇಲ್ಲ, ಅದರ ಗೊಡವೆ ನನಗಿಲ್ಲ ಅಂದಾಗಲೂ ಕೂಡ ಅದೇ ಉತ್ಸಾಹ ಹುಮ್ಮಸ್ಸಿನಲ್ಲಿ ಪೂರ್ಣಯೋಗಿ ಕೆಲಸ ಮಾಡ್ತಾನೆ. ಆ ಕಾರಣಕ್ಕಾಗಿ ಅವನೊಳಗಡೆಗೆ ಒಂದು ವಿಶೇಷವಾದ ಅವಸ್ಥೆ ನಿರ್ಮಾಣವಾಗುತ್ತೆ. ಅದು ಅವಿಭಕ್ತವಾಗಿರ್ತಕ್ಕಂಥ ಐಕ್ಯತೆ, ಎಲ್ಲದರೊಳಗಡೆಗೆ ಒಂದಾಗಿ ಎಲ್ಲವೂ ನನ್ನೊಳಗಡೆಗೆ ನಾನೇ, ಎಲ್ಲವೂ ನನ್ನದೇ ಅಂತಕ್ಕಂಥ ಭಾವದಲ್ಲಿ ಅವನು ವಿಶ್ವಾತ್ಮಕವಾದ ವಿಶ್ವತಂತ್ರದ ಒಂದು ಭಾಗವಾಗಿ ಒಂದು ವಿಶೇಷವಾದ ಬಿಡುಗಡೆಯನ್ನು ತನ್ನೊಳಗಡೆಗೆ ಪಡ್ಕೊಳ್ತಾನೆ. ಅದನ್ನು ಆತ್ಮಸ್ವಾತಂತ್ರ್ಯ ಅಂಥೇಳಿ ನಾವು ಭಾವಿಸಬಹುದು. ಆತ್ಮದ ಮೇಲೆ ಯಾವ ತೊಡಸು, ಹೇರಿಕೆ, ಅಭಿಪ್ಸೆ, ಆಸ್ಪಿರೇಷನ್, ಡಿಸೈರ್ಸ್, ಇನ್ನೊಂದು ಮತ್ತೊಂದು ನಾವೆಲ್ಲ ಏನು ಹೇಳ್ತೀವಿ ಅಭಿಪ್ಸೆ ಅಂತ, ಇಲ್ಲಿ ಅರವಿಂದ್ರ ದೃಷ್ಟಿ ಒಳಗಡೆಗೆ ಪೂರ್ಣ ಯೋಗ ಪಥದೊಳಗಡೆಗೆ ಸಾಧನೆಯಲ್ಲಿ ತೊಡಗ್ತಕ್ಕಂಥ ಅಭಿಪ್ಸೆ, ಅದು ಬಿಟ್ಟರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಧನೆ ಬಿಟ್ಟರೆ ಬೇರೆ ಯಾವ ಆಸೆಗಳನ್ನು, ಆಶೋತ್ತರಗಳನ್ನು ಇಟ್ಕೊಳ್ಳೋ ಹಾಗಿಲ್ಲ. ಆಗ ಮಾತ್ರ ಆತ್ಮದ ಸ್ವಾತಂತ್ರ್ಯವನ್ನು ಅನುಭವಿಸ್ತಾನೆ ಯೋಗಿ, ಪೂರ್ಣ ಯೋಗಿ. ಐಕ್ಯವಾಗ್ತಾನೆ ಭಗವಂತನ ನಿತ್ಯ ಸತ್ಯದ ಒಂದು ಆ ಶಕ್ತಿ ಒಳಗಡೆಗೆ. ಆಗ ಅವನೊಳಗಡೆಗೆ ನಿತಾಂತವಾದ, ಪ್ರಶಾಂತವಾದಂತಹ ಒಂದು ನಿಷ್ಕ್ರಿಯತೆ ಪೀಠವಾಗಿ ಸಮಗ್ರ ಸಕ್ರಿಯ ಜೀವನ ಗೀತೆ ಏನು ಪ್ರತಿಪಾದಿಸ್ತಾ ಇದೆ, ಅಚಲ ಶಾಂತಿಯಲ್ಲಿ ಕಾರ್ಯಪ್ರವೃತ್ತಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು, ಅದಕ್ಕೇನು ಗೀತ ಸಮರ್ಥನೆ ಕೊಡ್ತಾ ಇದೆ, ಅದರ ಜೊತೆಗೆ ಆಂತರಿಕವಾದ ಪರಮ ನೀರವತೆ ಅವನೊಳಗಡೆಗೆ ಸೃಷ್ಟಿಯಾದರೆ ಆಗ ದೈವಿ ಪ್ರಕಟಣೆ ಆ ಸಾಧಕನ ಒಳಗಡೆಗೆ ಉಂಟಾಗುತ್ತೆ. ಭಗವಾನ್ ಕೃಷ್ಣ ಮಹರ್ಷಿ ಅರವಿಂದ್ರ ಶರೀರದಲ್ಲಿ ಹೇಗೆ ತನ್ನ ಪ್ರಜ್ಞೆಯನ್ನು ಇಳಿಸಿದನೋ ಹಾಗೆ ಮಹರ್ಷಿ ಅರವಿಂದರ ಪ್ರಜ್ಞೆ ಸಾಧಕನೊಳಗಡೆಗೆ ಅವತರಿಸ್ತದೆ. ಅದರ ಪ್ರಧಾನ ಲಕ್ಷಣ ಅಂದರೆ ನೀರವತೆ, ಅಚಂಚಲವಾದಂತಹ ಒಂದು ಮನಸ್ಸು, ಅಚಂಚಲವಾದಂತಹ ಒಂದು ಸಿದ್ಧಿಯ ಕಡೆಗೆ ಸಾಗ್ತಾ ಇರ್ತಕ್ಕಂಥ ಬುದ್ಧಿ ಯಾವಾಗ ನಿರ್ಮಾಣವಾಗುತ್ತೆ ನಮ್ಮೊಳಗಡೆಗೆ ದೈವಿ ಪ್ರಕಟಣೆ ಸಾಧ್ಯವಾಗುತ್ತೆ. ಇದು ಆಂತರಿಕವಾಗಿ ನಡೆಯುವಂಥ ಸಾಧನೆಯ ಹಾದಿಯಲ್ಲಿ ನಮ್ಮೊಳಗಡೆಗೆ ಬರುವಂಥ ಒಂದು ಅವಸ್ಥೆ. ತೋರಿಕೆಯಲ್ಲಿ ಬೇರೆ ಬೇರೆ ಏನೆಲ್ಲ ನಾವು ನೋಡ್ತಾ ಇದ್ದೀವಿ, ದೇಹಗಳ ರೂಪದಲ್ಲಿ, ಆಲೋಚನೆಗಳ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ, ಈ ಭಿನ್ನತೆ ಏನಿದೆ ಅದು ಅಲ್ಲಿಂದ ಮುಂದಕ್ಕೆ ಈ ಪೂರ್ಣಯೋಗಿಯ ಗಮನದೊಳಗಡೆಗೆ ಪರಬ್ರಹ್ಮನೇ ಬಹುವಾಗಿ ಕಾಣ್ತಾ ಇದ್ದಾನೆ. ಅವನು ಏಕೈಕನೇ, ಆದರೂ ವಿಭಕ್ತ ರೀತಿಯಲ್ಲಿ ಗೋಚರಿಸ್ತಾ ಇದ್ದಾನೆ. ಬಾಹ್ಯಸ್ತರದಲ್ಲಿ ಅದು ಭ್ರಾಂತಿ ಮಾತ್ರವಾಗಿದೆ ಅನ್ನೋವಂಥ ಅರಿವು ಅವನಿಗೆ ಸಾಧ್ಯವಾಗುತ್ತೆ. ಅಂದರೆ ಇನ್ನು ಗುಣಾಧೀನನಾಗಿರುವಾಗ ಈ ಬಹುಮುಖಿ ಸೃಷ್ಟಿ ವ್ಯಾಪಾರದೊಳಗಡೆಗೆ ಇರಬೇಕಾಗತ್ತೆ ಮನುಷ್ಯ.
ತಮಸ್ಸು ರಜಸ್ಸು ಸತ್ವ ಅಂತ ನಾವೇನು ಗುಣಗಳನ್ನು ಹೇಳ್ತೀವಿ. ಈ ಪ್ರಕೃತಿ ವ್ಯಾಪಾರಗಳೆಲ್ಲವೂ ಗುಣಾಧೀನ. ಹಾಗಾಗಿ ಪ್ರಕೃತಿ ಶರೀರನೂ ಕೂಡ ಪ್ರಕೃತಿಯ ಒಂದು ಭಾಗವಾಗಿರೋದ್ರಿಂದಾಗಿ ಇನ್ನೂ ಪ್ರಕೃತಿ ವಶದಲ್ಲಿರ್ತಕ್ಕಂಥ ಯೋಗಿಗೆ ಅಥವಾ ಸಾಧಕನಿಗೆ ಅಷ್ಟು ಪೂರ್ಣವಾಗಿ ಪೂರ್ಣ ಯೋಗ ದರ್ಶನವಾಗಲಿ ಅಥವಾ ಪೂರ್ಣ ಸಮರ್ಪಣೆ ಆಗಲಿ ಆಗದೇ ಇರುವಂಥ ಸಂದರ್ಭದೊಳಗಡೆ ಇದಾಗುತ್ತೆ. ಆದ್ರೂ ಅವನ ಅಂತರಂಗದೊಳಗಡೆಗೆ ಸ್ಪಷ್ಟವಾಗಿ ಗೋಚರಿಸುವಂಥ ಸಂಗತಿ ಏನಂದರೆ, ಏಕೈಕನೇ ಎಲ್ಲ ಪದಾರ್ಥಗಳಲ್ಲಿ ಕಾರ್ಯಾರ್ಥ ಸಮಾನವಾಗಿ ತೊಡಗಿದ್ದಾನೆ ಅನ್ನುವಂಥದ್ದು ಹೇಗೋ ಹೊಳೆಯುತ್ತೆ. ಅದರ ಅಜ್ಞತೆ ಅಂದರೆ ಅದು ಗೊತ್ತಿಲ್ಲದೆ ಇರುವಂಥವ್ರಿಗೆ ಈ ತೋರಿಕೆ, ಈ ದ್ವಂದ್ವ ಬೋಧೆ ಅನ್ನೋದು, ವೈವಿಧ್ಯ, ಈ ಸೃಷ್ಟಿ ಏನಿದೆ ಅದು ಸತ್ಯ ಅಂತ ಅನ್ನಿಸ್ಬಿಡ್ತದೆ. ಯಾಕೆಂದರೆ ಇನ್ನೂ ಅವನು ಶುದ್ಧನಾಗಿರುವಂಥದ್ದು ಸಾಧ್ಯವಾಗಿರಲ್ಲ. ಆ ಕಾರಣಕ್ಕಾಗಿ ಆತ್ಮ, ಮನ ಮತ್ತು ಹೃದಯಗಳಲ್ಲಿ ಸಮತೆಯನ್ನು ಹೊಂದಿದಾಗ ಪರಮಾತ್ಮನಲ್ಲಿ ನಾವು ಒಂದಾಗಲಿಕ್ಕೆ ಅರ್ಹತೆ ಬರುತ್ತೆ, ಅಥವಾ ನಮ್ಮೊಳಗಡೆಗೆ ಪರಮಾತ್ಮ ಪ್ರವೇಶಿಸಲಿಕ್ಕೆ ನಾವು ಅರ್ಹರಾಗ್ತೀವಿ. ತನ್ನ ಮಾನಸಿಕ ವಿಭಕ್ತ ಭಾವ ಯಾರಿನ್ನೂ ಬಿಟ್ಟಿಲ್ವೋ ಅವರಿಗೆ ಪ್ರಕೃತಿಯಲ್ಲಿ ಪ್ರಜ್ಞಾಪೂರ್ವಕವಾಗಿ ಜೀವಿಸೋದಕ್ಕೆ ಇನ್ನೂ ಯಾರಿಗೆ ಸಾಧ್ಯವಾಗಿಲ್ವೋ ಅವರಿಗೆ ಸ್ವಾತಂತ್ರ್ಯ ಅನ್ನೋದು ಸಾಧ್ಯವೇ ಇಲ್ಲ. ಯಾವ ಸ್ವಾತಂತ್ರ್ಯ? ಆತ್ಮಸ್ವಾತಂತ್ರ್ಯ. ಆತ್ಮಸ್ವಾತಂತ್ರ್ಯದಲ್ಲಿ ನಮಗೆ ಪೂರ್ಣತೆಯ ಕಡೆಗೆ ಸಾಕ್ತಕ್ಕಂಥ ದೈವಿ ಶಕ್ತಿಗಳು ಅವತರಿಸ್ತವೆ. ಆ ಕಾರಣಕ್ಕಾಗಿ ಸಂಪೂರ್ಣವಾಗಿ ಭಗವಂತ ನಮ್ಮನ್ನು ಒಪ್ಪಬೇಕಾದ್ರೆ ಅಪರ ಪ್ರಕೃತಿಯ ಯಾವ ಹಿಡಿತದಲ್ಲೂ ನಾವು ಇರದೇ ಇರುವ ಹಾಗೆ ಎಚ್ಚರ ನಮ್ಮೊಳಗಡೆಗೆ ನಾವು ವಹಿಸಬೇಕಾಗತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ, ನಿಮ್ನ ಪ್ರಕೃತಿ ನಮ್ಮನ್ನು ಯಾಂತ್ರಿಕವಾದಂತಹ ಒಂದು ಅಪ್ರಜ್ಞ ಹಾಗೂ ಕ್ರಿಯಾಶೀಲ ತೊಡಗುವಿಕೆಯಲ್ಲಿ ತೊಡಗಿಸ್ಬಿಡ್ತದೆ. ಮೆಕ್ಯಾನಿಕಲ್ ಆಗಿ ಯಾವುದೋ ಒಂದು ಕಾರ್ಯದಲ್ಲಿ ತೊಡಗಿಬಿಡ್ತೀವಿ ನಾವು. ಪ್ರಜ್ಞಾಪೂರ್ವಕವಾಗಿ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಅದು ನಿಮ್ಮ ಪ್ರಕೃತಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಸಾಧಕನ ಒಂದು ವಿಶೇಷವಾದಂತಹ ಕಷ್ಟ. ಆದರೆ ಯಾವಾಗ ದಿವ್ಯ ಶಕ್ತಿ ನಮ್ಮೊಳಗಡೆಗೆ ಅನಂತ ಹಾಗೂ ಸಪ್ರಜ್ಞ ಆಗುವಂಥದ್ದೊಂದು ಅವಕಾಶವನ್ನು ಮಾಡಿಕೊಡ್ತದೋ ಅವಾಗ ನಮಗೆ ಗೊತ್ತಾಗೋದೇನೆಂದರೆ, ಈ ನಮ್ಮೊಳಗಡೆಗೆ ಹೇಗೆ ಒಂದು ಶಕ್ತಿ, ಅನಂತನ ಒಂದು ಜ್ಯೋತಿ, ಅನಂತನ ಒಂದು ಶಾಂತಿ ಇದೆಯೋ ಹಾಗೆ ಸಮಸ್ತ ಪ್ರಕೃತಿಯಲ್ಲೂ ಇದ್ದಾನೆ, ಗುಪ್ತವಾಗಿ ಸುಪ್ತವಾಗಿ ಅನ್ನುವಂಥದ್ದು ನಮಗೆ ಹೊಳೀತದೆ. ಆಗ ನಮ್ಮೊಳಗಡೆಗೆ ಒಂದು ವಿಶೇಷವಾದ ಪ್ರೇರಣೆ ಉಂಟಾಗುತ್ತೆ. ಏನದು ಅಂದರೆ, ಪ್ರಕೃತಿ ಏನೆಲ್ಲ ಮಾಡ್ತಾ ಇದೆ ಅದು ಈಶ್ವರನ ಬಯಕೆಯಂತೆ ಅಷ್ಟೇ. ಸ್ವತಂತ್ರವಾಗಿ ಪ್ರಕೃತಿ ಏನನ್ನು ಪ್ರಕಟಿಸ್ತಾ ಇಲ್ಲ, ಈಶ್ವರನ ಇಚ್ಛೆಯಂತೆ ಎಲ್ಲವನ್ನು ಆತ ಬಯಸಿದ್ದನ್ನು ತಾನು ಪ್ರಕಟಿಸ್ತಾ ಇದೆ ಅನ್ನುವಂಥದ್ದರ ದರ್ಶನ ಆಗುತ್ತೆ. ನಿಮ್ಮ ಪ್ರಕೃತಿ ಭೋಕ್ತೃವಲ್ಲ, ಭೋಗ ನಾವೇನು ಹೇಳ್ತೀವಿ ಅದು ವಸ್ತು. ಅದು ಯಾರು ಭೋಗಿಸ್ತಾನೆ, ಏನನ್ನು ಭೋಗಿಸ್ತಾನೆ ಅಂತ ನಾವು ನೋಡ್ಕೊಂಡಾಗ ನಿಮ್ಮ ಪ್ರಕೃತಿ ಭೋಗ ವಸ್ತು. ಅದನ್ನು ಭೋಗಿಸುವಂಥವನು ಬೇರೆ. ಆ ಭೋಗ ಸಾಧ್ಯತೆ ಪ್ರಕೃತಿಯಲ್ಲಿ, ಪ್ರಕೃತಿಯ ಎಲ್ಲ ವಸ್ತು ವಿಶೇಷಗಳಲ್ಲಿ ಇದೆ. ಪ್ರಕೃತಿಗೆ ತನ್ನ ಕಾರ್ಯಗಳಲ್ಲಿ ಸ್ವಾತಂತ್ರ್ಯವಿಲ್ಲ. ನೋಡ್ತಾ ಹೋಗಿ ನೀವು, ಒಂದು ಸೀಮಿತವಾದಂತಹ ಒಂದು ಶರೀರದಲ್ಲಿ ನಿರ್ದಿಷ್ಟವಾದ ಕಾರ್ಯ ನಡೀತಾ ಇದೆ. ಅದನ್ನು ಬದಲಾಯಿಸ್ತಕ್ಕಂಥ ಪೂರ್ಣ ಸ್ವಾತಂತ್ರ್ಯ ಪ್ರಕೃತಿಗೆ ಕೊಟ್ಟಿಲ್ಲ. ಸಪ್ರಜ್ಞವಾಗಿರ್ತಕ್ಕಂಥ ಏಕೈಕ ಅಂತ ನಾವೇನು ಆವಾಗಲೇ ಹೇಳ್ಕೊಂಡ್ವಿ, ಆತ ಸರ್ವಾಂತರ್ಯಾಮಿಯಾಗಿ ಇರ್ತಾನೆ ಅನ್ನುವಂಥದ್ದು ಖಚಿತವಾದಾಗ ನಮಗದು ಗೊತ್ತಾಗುತ್ತೆ. ಎಲ್ಲ ಕಾರ್ಯಗಳು ಪ್ರಕೃತಿಯಲ್ಲಿ ನಡೀತಾ ಇರುವಂಥದ್ರ ಹಿಂದೆಗಡೆಗೆ ಆ ಏಕೈಕನೇ ಇದ್ದಾನೆ. ಅವನು ಪರಿಪೂರ್ಣನಾಗಿ ಎಲ್ಲದರೊಳಗಡೆ ತಾನೇ ಇದ್ದು ಎಲ್ಲವನ್ನು ನೋಡ್ತಾ ಇದ್ದಾನೆ, ಎಲ್ಲವನ್ನು ಪ್ರೇರಿಸ್ತಾ ಈ ಕರ್ಮಗಳನ್ನು ನಡೆಸ್ತಾ ಇದ್ದಾನೆ. ಪ್ರಕೃತಿಯ ಒತ್ತಾಸೆಯಲ್ಲಿ ಪ್ರಕೃತಿ ಕಾರ್ಯಗೈತಾ ಇರುವಂತೆ ನಮಗೆ ಅನಿಸಿದ್ರು ಅದರ ಹಿಂದೆಗಡೆಗೆ ಆತ ಇದ್ದಾನೆ ಒಬ್ಬ ಅನ್ನುವಂಥದ್ದು ಸಾಂಖ್ಯದ ದರ್ಶನ ಕೂಡ. ಈಗ ನಾನೇನು ಮಾತಾಡ್ತಾ ಇದ್ದೀನಿ, ಇದನ್ನು ನಾನು ಮಾತಾಡ್ತಾ ಇದ್ದೀನಿ ಅಂತ ಭಾವಿಸೋದು ತಪ್ಪಾಗುತ್ತೆ. ಯಾವುದು ಮಾತಾಡಬೇಕಾಗಿದೆಯೋ, ಯಾಕೆ ಮಾತಾಡಬೇಕಾಗಿದೆಯೋ, ಎಲ್ಲಿ ಮಾತಾಡಬೇಕಾಗಿದೆಯೋ, ಏನು ಮಾತಾಡಬೇಕಾಗಿದೆಯೋ ಅನ್ನೋದು ಯಾವುದು ಸ್ಪಷ್ಟವಾಗಿ ನನಗೆ ಗೊತ್ತಿಲ್ಲ. ಅಂದರೆ ಯಾವುದೋ ಒಂದು ಒಳಗಡೆಗೆ ಈ ಮಾತುಗಳ ಹಿಂದೆಗಡೆಗೆ ತಾನೇ ಇದ್ದು ಆ ಕಾರ್ಯದಲ್ಲಿ ತೊಡಗಿದೆ ಅನ್ನುವಂಥ
ಒಂದು ಸಪ್ರಜ್ಞತೆ, ಪ್ರಜ್ಞಾಪೂರ್ವಕವಾದಂತಹ ತೊಡಗುವಿಕೆ ನನಗೆ ಸಾಧ್ಯವಾದಾಗ ಪೂರ್ಣಯೋಗ ಪಥದೊಳಗಡೆಗೆ ನಾನು ಇದ್ದೇನೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಮನಸ್ಸು ಹೃದಯಗಳಲ್ಲಿ ಈ ಭಾವನೆ ನಮಗೆ ಯಾವಾಗ ಬಂದ್ಬಿಡ್ತೋ ಅದು ಸಮತೆ ಬಂದ್ಬಿಡ್ತದೆ. ಎಲ್ಲವನ್ನೂ ಸಮಭಾವದಿಂದ ಗ್ರಹಿಸಿ ಸಮಭಾವದಿಂದ ಪೋಷಿಸ್ತಕ್ಕಂಥ ಒಂದು ಸಾಧ್ಯತೆ ನಮಗೆ ನಿರ್ಮಾಣವಾಗುತ್ತೆ. ಅದನ್ನೇನಾದರೂ ನಾವು ಆ ಸಮತೆಯನ್ನು ತಂದುಕೊಳ್ಳದೆ ಹೋದರೆ ನಮಗೆ ಪ್ರತಿಯೊಂದಕ್ಕೂ ವಿರೋಧಿಸಬೇಕು ಅನ್ನಿಸ್ತದೆ, ಸಮಭಾವದ ಅಭಾವ ಉಂಟಾಗುತ್ತೆ, ಪ್ರಕೃತಿಗೆ ನಾವು ಅಡಿಯಾಳಾಗ್ತೀವಿ, ದಾಸ್ಯದಿಂದ ಪಾರಾಗೋದಕ್ಕೆ ಕಷ್ಟ ಆಗುತ್ತೆ. ಒಂದ್ಸರಿ ಪ್ರಕೃತಿ ಹಿಡಿದಲ್ಲಿ ಸಿಕ್ಕಿದ್ರೆ ಅದು ಬಹಳ ವಿಶೇಷವಾಗಿ ನಮ್ಮನ್ನು ತನ್ನ ಹಿಡಿತಕ್ಕೆ ತಗೊಂಡ ಮೇಲೆ ತನ್ನ ಕರ್ಮಗಳಲ್ಲಿ ತೊಡಗಿಸ್ಬಿಡ್ತದೆ. ಸೊ ಅಪರಾ ಪ್ರಕೃತಿ ಕಾರ್ಯಗಳಲ್ಲಿ ಅಪ್ರಜ್ಞೆಯಿಂದ ತೊಡಗಿರ್ತಕ್ಕಂಥ ಒಂದು ಜೀವನಾಗಿ ಮನುಷ್ಯ ಬದಲಾಗ್ತಾನೆ. ಆದರೆ ಪೂರ್ಣಯೋಗಿ ಹಾಗಿಲ್ಲ. ಅವನು ಅಪರಾ ಪ್ರಕೃತಿಯ ಅಥವಾ ನಿಮ್ನ ಪ್ರಕೃತಿಯ ಯಾವ ಹಿಡಿತದಲ್ಲೂ ಇರೋದಿಲ್ಲ. ಅವನು ಅದನ್ನೇ ಆತ್ಮ ಸ್ವಾತಂತ್ರ್ಯ ಅಂತ ಹೇಳಿ ನಾವು ಆಗಲೇ ಹೇಳ್ಕೊಂಡ್ವಿ. ಆತ್ಮ ಸ್ವಾತಂತ್ರ್ಯವನ್ನು ಯಾರು ಹೊಂತಾನೋ ಅವನು ಏಕೈಕ ಮತ್ತು ಎಲ್ಲದರ ಜೊತೆ ಒಂದಾಗ್ತಾನೆ. ತನ್ನ ಅಂತರಾಳದಲ್ಲಿ ಎಲ್ಲದರ ಆಳದಲ್ಲಿ ತಾನು ಒಂದೇ, ಎಲ್ಲದರ ಒಳಗಡೆಗೆ ನಾನೇ ಇದ್ದೇನೆ ಅನ್ನುವಂಥದ್ದೊಂದು ಭಾವ ಸ್ಥಾಯಿಯಾಗುತ್ತೆ. ಅದು ಗುಣಾತೀತವಾದಂತಹ ಸ್ಥಿತಿ ಅಂಥೇಳಿ ನಾವು ಭಾವಿಸ್ಬೋದು. ಆವಾಗ ನಮಗೆ ಮುಂದೆ ಸಾಧನೆಗೆ ಏನು ಬೇಕು ಆ ಒಂದು ಶಕ್ತಿ, ಜ್ಯೋತಿ, ಮಾರ್ಗದರ್ಶನ ಸಿಕ್ಕತ್ತೆ. ಇನ್ ದ ಸೆನ್ಸ್ ನಮ್ಮ ಒಳಗಡೆಗೆ ಅದು ಹೇಳಲ್ಪಡುತ್ತದೆ, ತೋರಲ್ಪಡುತ್ತದೆ, ನಿದರ್ಶಿಸಲ್ಪಡ್ತದೆ ಒಳಗಡೆಗೆ ಅಂತರಂಗದ ಆಳದಲ್ಲಿ. ಅದನ್ನು ದೇವನಲ್ಲಿ ಜೀವಿಸುವುದು ಅಂತ ಹೇಳ್ಬೇಕಾದ್ರೆ ನಾವು ಹೇಳ್ಕೊಳ್ಬೋದು. ಒಳಗಡೆಗೆ ಏನು ಅಂತರ್ವಾಣಿ ಹೇಳ್ತದೋ ಅದನ್ನು ಕೇಳಿಸ್ಕೊಳ್ಳೋದು, ಏನು ಕೆಲಸ ಮಾಡಲಿಕ್ಕೆ ಹೇಳ್ತದೆಯೋ ಅದನ್ನು ತೊಡಗಿಸ್ಕೊಳ್ಳೋವಂಥದ್ದು. ಆ ಸಮಭಾವ ದಿವ್ಯ ಕರ್ಮಲೀನನಾಗಲಿಕ್ಕೆ ಪೂರ್ಣಯೋಗಿಗೆ ಅನಿವಾರ್ಯ. ಆ ದಿವ್ಯ ಕರ್ಮಲೀನನಾಗಬೇಕು ಅಂತಂದರೆ ನಮ್ಮ ಅಂತರಂಗದೊಳಗಡೆಗೆ ದೇವನಲ್ಲಿ ನಾವು ಒಂದಾಗಬೇಕು. ಸಮಭಾವ ಅನ್ನೋದು ಸಾಧ್ಯವಾಗಬೇಕು. ಈ ಪರಮ ಸಿದ್ಧಿ ಅಹಂ ನಷ್ಟವಾದ ತಕ್ಷಣವೇ ನಮಗೆ ಸಿದ್ಧಿಸ್ತದೆ ಅಂಥೇಳಿ ಬಲ್ಲವರು, ಸಾಧಕರು, ಅನುಭಾವಿಗಳು ಹೇಳ್ತಾರೆ. ಅಹಂ ಬಹಳ ವಿಶೇಷವಾಗಿ ನಮ್ಮನ್ನು ದಿಕ್ಕು ತಪ್ಪಿಸ್ತದೆ. ಆದರೆ ನಿಷ್ಕಾಮ ಕರ್ಮದಲ್ಲಿ ತೊಡಗಿ ಅಭ್ಯಾಸವಾದಂತಹ ಪೂರ್ಣಯೋಗ ಸಾಧಕನಿಗೆ ಅತ್ಯಂತ ಉತ್ಸಾಹದಿಂದ ಕರ್ಮರಂಗದಲ್ಲಿ ದೈವಿ ಕರ್ಮಲೀನನಾಗಿರ್ತಕ್ಕಂಥ ಸಾಧಕನಿಗೆ ನಿರಂತರವಾಗಿ ದೇವನ ಸಂಪರ್ಕ ಸಿಕ್ಕಿರೋದ್ರಿಂದಾಗಿ ಅವನು ದಿಕ್ಕು ತಪ್ಪತಕ್ಕಂಥ ಸಾಧ್ಯತೆ ಕಡಿಮೆ. ಈ ಅಂತರಂಗದಲ್ಲಿ ದೇವನೊಂದಿಗೆ ಒಂದಾಗುವಂಥದ್ದು ಇದೆಯಲ್ಲ, ಅದು ಆತ್ಮದ ಅಚಂಚಲತೆಯಲ್ಲಿ ಪ್ರಾಣ ಮನಸ್ಸುಗಳು ಒಂದಾದಾಗ, ಅಹಂ ತ್ಯಾಗ ಸಾಧ್ಯವಾದಾಗ ನಡೀತಕ್ಕಂಥ ಒಂದು ಸ್ಥಿತಿ ಅಥವಾ ಸಾಧನೆಯ ಒಂದು ಅವಸ್ಥೆ. ಅದು ಮನದ ಹೃದಯದ ಪರೀಕ್ಷೆ ಅಂತ ಹೇಳ್ಬೇಕಾದ್ರೆ ನಾವು ಹೇಳ್ಕೊಳ್ಬೋದು. ನಮ್ಮ ಹೃದಯದಲ್ಲಿ ಭಾವನೆಗಳು, ನಮ್ಮ ಮನಸ್ಸಿನ ಆಲೋಚನೆಗಳು, ಚಿಂತನೆಗಳು, ಕಲ್ಪನೆಗಳು, ಬಯಕೆಗಳು ಇವೆಲ್ಲ ಇರ್ತವೆ. ಅದೆಲ್ಲವೂ ಸಮಭಾವದೊಳಗಡೆಗೆ ಸಂಪೂರ್ಣ ನಷ್ಟವಾದಾಗ ಅಹಂ ನಷ್ಟವಾಯಿತು ಅಂತ. ಅಹಂ ನಷ್ಟವಾದ ತಕ್ಷಣವೇ ಈ ಒಂದು ದೈವಿ ಸಾನ್ನಿಧ್ಯ ಅರಿವು, ದೈವಿ ಸಾನ್ನಿಧ್ಯದ ಪ್ರೇರಣೆ, ಪ್ರೋತ್ಸಾಹ ನಮ್ಮೊಳಗಡೆಗೆ ಸ್ಫುರಿಸ್ತದೆ. ಸಮತೆ, ಇಕ್ವಾನಿಮಿಟಿ ಅಂತ ಏನು ಮಹರ್ಷಿ ಅರವಿಂದರು ಹೇಳ್ತಾರೆ, ಅದರ ಪ್ರಧಾನವಾದ ಲಕ್ಷಣ ಅಂದರೆ ಕರ್ಮ ಫಲದ ತ್ಯಾಗ ಅಥವಾ ಕರ್ಮ ಫಲದ ಮೇಲಿನ ಆಸೆಯ ತ್ಯಾಗ ಅಂತ. ಕರ್ಮದಲ್ಲಿ ತೊಡಗುತ್ತಾನೆ, ಫಲದ ಮೇಲಿನ ಆಸೆ ಬಿಟ್ಟಿರ್ತಾನೆ, ಆಗ ಮನಸ್ಸಿಗೆ ಸಮತೆ ಪ್ರಾಪ್ತಿಯಾಗುತ್ತೆ ಅಂತ. ಸೊ ಹಾಗಾಗಿ ತ್ಯಾಗೇನೈಕೆ ಅಮೃತತ್ವ ಮಾನುಷಂ ಅಂಥೇಳಿ ಉಪನಿಷತ್ ಹೇಳಿದ್ದು. ತ್ಯಜಿಸಿ ಭುಜಿಸಲು ಕಲಿತಾತ ಜಗಕ್ಕೆ ಯಜಮಾನ ಅಂತ ಹೇಳಿದ್ದು. ಅವಾಗೇನಾಗುತ್ತೆ, ಕರ್ಮ ಎಲ್ಲವೂ ಯಜ್ಞ ಅಂಥೇಳಿ ಭಾವಿಸಲಿಕ್ಕೆ ಕಾರಣವಾಗುತ್ತೆ. ಈ ಯಜ್ಞ ಅನ್ನೋ ಶಬ್ದ ಬಹಳ ವಿಶೇಷವಾದದ್ದು. ಆ ಯಜ್ಞ ಹೇಗೆ ಪೂರ್ಣಯೋಗ ಪಥಿಕನನ್ನು ಅತ್ಯಂತ ಕ್ಷಿಪ್ರವಾಗಿ, ವೇಗವಾಗಿ ತನ್ನ ಗುರಿಯತ್ತ ಕೊಂಡೊಯ್ತದೆ ಅನ್ನೋಂಥದ್ದನ್ನು ಮುಂದೆ ಈ ಒಂದು ಚಿಂತನೆಯಲ್ಲಿ ನಾವು ನೋಡೋರಿದ್ದೇವೆ. ಆ ಮಾರ್ಗ ಏನು, ಆ ಯಜ್ಞ ಅನ್ನೋದು ಏನು, ಯಾವ ಥರದಲ್ಲಿ ಕರ್ಮವೆಲ್ಲವೂ ಯಜ್ಞವಾಗತ್ತೆ,
ಅನ್ನುವಂಥದ್ದು, ಆ ಯಜ್ಞ ಹೇಗಿರುತ್ತೆ, ಅದರ ಪರಿಣಾಮಗಳೇನು ಸಾಧಕನ ಮೇಲೆ ಅನ್ನುವಂಥದ್ದನ್ನು ನಾವು ಮುಂದೆ ನೋಡ್ತೇವೆ. ಏನು ಯಜ್ಞ ಅಂದರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಏನೇ ಇರಬಹುದು, ತನ್ನೊಳಗಡೆ ಏನೋ ಒಂದು ವಿಶೇಷವಾದದ್ದು ಇದೆ, ಅದನ್ನು ಹೊರಕ್ಕೆ ಕೊಡಬೇಕು ಅನ್ನೋಂಥ ಆಲೋಚನೆಯನ್ನು ಮೊದಲು ಹೊಂದುತ್ತೆ. ಆಮೇಲೆ ಪ್ರಕೃತಿಯಿಂದ ಏನನ್ನ ಸ್ವೀಕರಿಸ್ತದೆ, ಆ ಸ್ವೀಕಾರಕ್ಕೆ ಅದು ಮಾನಸಿಕ ಇರ್ಬೋದು, ಪ್ರಾಣಿಕ ಇರ್ಬೋದು, ಭೌತಿಕ ಇರ್ಬೋದು, ಸ್ವೀಕರಣೆ ಅಂಶಗಳು ನಮ್ಮೊಳಗಡೆಗೆ ಪ್ರಕೃತಿಯಿಂದ ನಾವು ತಗೊಳ್ಳೋ ಅಂಥದ್ದು, ಭೌತಿಕವಾದಿರ್ಬೋದು, ಪ್ರಾಣಿಕವಾದಿರ್ಬೋದು, ಮಾನಸಿಕವಾದ ಏನೇ ಇರ್ಬೋದು, ಸಬ್ಸ್ಟೆನ್ಸ್, ಅದನ್ನು ತನ್ನ ಸುತ್ತಲಿದ್ದುದರಲ್ಲಿ ಅವನು ಹರಿಬಿಡಬೇಕು. ಅವನು ತನ್ನೊಳಗಡೆಗೆ ಇಟ್ಕೊಳ್ಳೋ ಹಾಗಿಲ್ಲ. ತನಗೆ ಬಂದ ಪ್ರಾಪ್ತಿಯನ್ನು ಪೂರ್ತಿ ತನ್ನ ಸುತ್ತಮುತ್ತ ಇರುವ ಎಲ್ಲ ಸಂಗತಿಗಳಿಗೆ ಹಂಚಿಬಿಡಬೇಕು, ಹರಿಯೋದಕ್ಕೆ ಬಿಟ್ಬಿಡ್ಬೇಕು. ಅವನು ತಾನು ಹಿಡಿದಿಟ್ಕೊಳ್ಳೋಕೆ ಹೋಗ್ಬಾರ್ದು, ಸಂಗ್ರಹಿಸುವಂಥದ್ದು. ಆ ಬುದ್ಧಿ ಹೋಗಿ ಬಂದದ್ದೆಲ್ಲವೂ ಪೂರ್ಣವನ್ನು ಸಮರ್ಪಣೆ ಮಾಡಿ ಪೂರ್ಣವನ್ನು ಅನುಭವಿಸಬೇಕು ಅನ್ನುವಂಥದ್ದು ಅವನ ನಿರಂತರ ಸ್ಥಾಯಿ ಭಾವವಾಗಿರೋ ಕಾರಣಕ್ಕಾಗಿ ತನಗೆ ಏನು ಬರುತ್ತೋ ಅದು ತನ್ನ ಸುತ್ತ ಇರೋವಂಥದ್ದಕ್ಕೆ ಅಂತ ಭಾವಿಸಿ ಸಮರ್ಪಿಸ್ತಾನೆ. ಪ್ರತಿಯಾಗಿ ಪರಿಸರದಿಂದ ಏನಾದರೂ ಸ್ವೀಕರಿಸ್ತೀನಿ ಅಂತ ನಾವು ತೀರ್ಮಾನ ಮಾಡೋದಾದರೆ ನಾವು ನಮ್ಮಲ್ಲಿ ಏನಿದೆಯೋ ಅದನ್ನು ಕೊಡಬೇಕಾಗತ್ತೆ. ಇಟ್ಕೊಳ್ಳೋದಕ್ಕೆ ನಾವು ಹೋಗೋ ಹಾಗಿಲ್ಲ. ಇದು ಒಂದು ಸಾರಿ ಅಭ್ಯಾಸ ಆದರೆ ನಮಗೆ ಏನು ದಕ್ತದೋ, ಏನು ಪ್ರಾಪ್ತಿ ಆಗ್ತದೋ ಎಲ್ಲವೂ ಕೂಡ ಪರಮಾತ್ಮನ ಕಾರ್ಯಕ್ಕಾಗಿ, ಪರಮಾತ್ಮನ ಪ್ರೀತಿಗಾಗಿ, ಪರಮಾತ್ಮನ ಇಚ್ಛೆಗಾಗಿ ಅಂಥೇಳಿ ಭಾವಿಸಿ ಸಮರ್ಪಣೆಯನ್ನು ಮಾಡ್ತಕ್ಕಂಥ ಸಾಧ್ಯತೆ ನಮಗೆ ಉಂಟಾಗುತ್ತೆ. ಈ ಯಜ್ಞ ಭಾವ ನಮ್ಮಲ್ಲಿ ಯಾವಾಗ ಸ್ಥಾಯಿಯಾಗುತ್ತೋ ಆವಾಗ ನಿಧಾನವಾಗಿ ಯಜ್ಞ ಕಾರ್ಯವನ್ನು ನಾವು ಸಪ್ರಜ್ಞರಾಗಿ ಮಾಡೋದಕ್ಕೆ ಅಥವಾ ಆ ಥರದ ಬದುಕನ್ನು ಸಾಗಿಸಲಿಕ್ಕೆ ಆರಂಭಿಸಬಹುದು. ಅದು ಸಾಮಾನ್ಯ ಬದುಕಿನಿಂದ ಈ ಪೂರ್ಣ ಯೋಗದ ಬದುಕಿಗೆ ರೂಪಾಂತರವಾದಂತಹ ಯೋಗಿಯ ವಿಶೇಷವಾದಂತಹ ಒಂದು ಸಾಧನೆ. ಅದು ಸಪ್ರಜ್ಞವಾಗಿ, ಕರ್ಮಫಲದ ಆಶೆ ಇಲ್ಲದೆ ನಿರಂತರವಾಗಿ ತನ್ನನ್ನು ಪ್ರಕೃತಿಯ ಉಪಕರಣ ಅಂತ ಹೇಳಿ ಭಾವಿಸಿ ಕರ್ಮರಂಗದಲ್ಲಿ ತಾನು ನಿರಂತರವಾಗಿ ಇರೋವಂಥದ್ದು. ಈ ಥರದಲ್ಲಿ ಯಾವಾಗ ಪೂರ್ಣಯೋಗ ಪಥಿಕ ತನ್ನೆಲ್ಲ ಕಾರ್ಯಗಳಲ್ಲಿ ತೊಡಗುತ್ತಾನೆ, ಆಗ ಅದರ ಪರಿಣಾಮವಾಗಿ ತುದಿಯಲ್ಲಿ ನಾನು ನನ್ನದು ಅಂತ ಏನೆಲ್ಲ ಭಾವಿಸಿರ್ತಾನೋ ಅದೆಲ್ಲವನ್ನ ಅತ್ಯಂತ ಪೂಜ್ಯ ಭಾವದಿಂದ, ಅತ್ಯಂತ ಪ್ರೇಮ ಭಾವದಿಂದ ಪರಮಾತ್ಮನಿಗೆ ಸಮರ್ಪಿಸಬೇಕು ಅಂಥೇಳಿ ಭಾವಿಸಿ ಆ ಸಮರ್ಪಣೆಯಲ್ಲಿ ನಿರಂತರವಾಗಿ ಇರ್ತಾನೆ. ಬಂದದ್ದೆಲ್ಲವೂ ಆತನಿಂದಲೇ, ಇದೆಲ್ಲವೂ ಆತನಿಗಾಗಿಯೇ ಬಂದಿದೆ ಅಂಥೇಳಿ ಭಾವಿಸ್ತಾನೆ. ಆಗ ಯಜ್ಞವಾಗುತ್ತೆ ಸಮಸ್ತ ಬದುಕು. ಪೂರ್ಣಯೋಗಿಯ ಬದುಕೆಲ್ಲವೂ ಯಜ್ಞವಾಗುತ್ತೆ. ಅವನ ಆಲೋಚನೆ, ಅವನ ಚಿಂತನೆ, ಅವನ ಮಾತು ಕತೆ, ಅವನ ಎಲ್ಲವೂ ಕಾರ್ಯಗಳು ಯಜ್ಞ ಭಾವದಿಂದ ನಡೀತದೆ. ಇದು ಅತ್ಯಂತ ಸಂತೋಷ, ಆನಂದ, ಪರಿಪೂರ್ಣತೆಯ ಒಂದು ಭಾವವನ್ನು ಉಂಟು ಮಾಡೋದಕ್ಕೆ ಪ್ರಧಾನವಾಗಿ ನಮ್ಮೊಳಗಡೆ ಒಂದು ನೆಲೆಯನ್ನು ಕಲ್ಪಿಸ್ತದೆ. ಈ ಥರದಲ್ಲಿ ಪೂರ್ಣಯೋಗಿ ಯಜ್ಞ ಭಾವದೊಳಗಡೆಗೆ ಬದುಕನ್ನು ಅವನು ನಡೆಸೋದಕ್ಕೆ ಶುರು ಮಾಡಿದರೆ, ಈ ಯಜ್ಞ ಪ್ರಕೃತಿ ಎಲ್ಲವೂ ಯಜ್ಞವೇ. ಮಳೆ ಬರೋದಿರಬಹುದು, ನೀರು ಹರಿಯೋದಿರಬಹುದು, ಸಮುದ್ರ ಸೇರೋದಿರಬಹುದು, ಮತ್ತು ಅದು ಮೋಡವಾಗಿ ಆವಿಯಾಗಿ ಮೇಲೆ ಬರುವಂಥದ್ದು, ಹೀಗೆ ಪಂಚಭೂತಗಳೆಲ್ಲವೂ ಯಜ್ಞದಲ್ಲಿ ತೊಡಗಿದ್ದಾವೆ. ದೇವಯಜ್ಞ, ಪಂಚಭೂತಗಳಿಂದ ಆದ ದೇಹವೆಲ್ಲವೂ ದೇವಯಜ್ಞಕ್ಕಾಗಿ, ಒಳಗಡೆ ಬರ್ತಾ ಇರ್ತಕ್ಕಂಥ ಪಂಚಭೂತದ ಪ್ರವಾಹವೆಲ್ಲವೂ ದೇವರ ಯಜ್ಞಕ್ಕಾಗಿ ಅಂಥೇಳಿ ನಮಗೆ ಅರ್ಥವಾಗುತ್ತೆ. ಆ ಯಜ್ಞದೊಳಗಡೆಗೆ ಎಲ್ಲವೂ ನಮಗೆ ಸಿಕ್ಕತ್ತೆ ಅನ್ನೋ ಶ್ರದ್ಧೆ ನಮ್ಮಲ್ಲಿ ಬಲಿತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಯಜ್ಞ ರೂಪದಲ್ಲಿ ನಾವು ಬದುಕಿದ್ರೆ ಶ್ರದ್ಧಾ ಭಕ್ತಿಗಳು ನಮ್ಮೊಳಗಡೆಗೆ ಹೆಚ್ಚಾಗ್ತವೆ.
ಅವೆರಡೂ ಹೆಚ್ಚಾದಂಗೆ ಸಮರ್ಪಣೆ ಅನ್ನೋದು ಅತ್ಯಂತ ತೀವ್ರವಾಗತ್ತೆ. ಜೀವನಿಗೆ ಇಂಥದ್ದೊಂದು ಸಾಧ್ಯತೆ ಮತ್ತು ಅವಶ್ಯಕತೆ ಇದೆ ಅನ್ನುವಂಥದ್ದು ಯಾವತ್ತು ಗೊತ್ತಾಗುತ್ತೋ ಆಗ ಅವನು ಏನನ್ನು ಬೇಡಬೇಕಾದ ಸ್ಥಿತಿಯೇ ಇರೋದಿಲ್ಲ. ಅವನು ಏನನ್ನು ಕೇಳೋದೇ ಇಲ್ಲ, ಆದರೆ ಎಲ್ಲವೂ ಅವನಿಗೆ ಸಿಗ್ತದೆ, ದಕ್ತದೆ. ಅದು ಒಳಗಡೆ ಇರ್ತಕ್ಕಂಥ ಜೀವನ ದಿವ್ಯವಾದ ಶಕ್ತಿ, ಅದು ಪರಮೇಶ್ವರನ ಸಂಪರ್ಕಕ್ಕೆ ಬಂದ ಕಾರಣಕ್ಕಾಗಿ ಪ್ರಾಪ್ತವಾದದ್ದು. ಅದು ಸನ್ನಿಧಾನ ಅಂತೇಳಿ ನಾವೇನು ಹೇಳ್ತೀವಿ, ಆಲ್ ಕ್ಯಾನ್ ಬಿ ಡನ್ ಇಫ್ ಗಾಡ್ಸ್ ಟಚ್ ಈಸ್ ದೇರ್ ಅಂತ ಹೇಳಿ ಅರವಿಂದ್ರ ಏನು ಹೇಳ್ತಾರೆ. ಶ್ರೀ ಅರವಿಂದರ ಈ ಮಾತು ಕೇವಲ ಹೇಳಿದ್ದಲ್ಲ, ಅದು ಅನುಭವಿಸಿದ್ದು. ಗಾಡ್ಸ್ ಟಚ್ ಅಂದರೆ ನಮ್ಮ ಒಳಗಡೆ ಇರ್ತಕ್ಕಂಥ ದೈವಿ ಸಾನ್ನಿಧ್ಯ, ಸನ್ನಿಧಾನದ ಸ್ಪರ್ಶ ನಮಗಾದಾಗ ಏನನ್ನು ಬೇಕಾದರೂ ಯಾವುದನ್ನು ಬೇಕಾದರೂ ಸಾಧಿಸಬಹುದು. ಅಂಥದ್ದೊಂದು ಅನಂತ ಸಮೃದ್ಧಿ ಪೂರ್ಣಯೋಗ ಪಥಿಕನಿಗೆ ನಿರಂತರವಾಗಿ ಇದ್ದದ್ದೇ ಇರ್ತದೆ ಅಂಥೇಳಿ. ಇದು ಬಹಳ ವಿಶೇಷವಾದಂತಹ ಒಂದು ಸಂಗತಿ. ಅಂಥ ಅನಂತ ಸಮೃದ್ಧಿಯನ್ನು ಪೂರ್ಣಯೋಗ ಪಥಿಕ ಏನಾದರೂ ಹೊಂದಿದ್ರೆ ಅದಕ್ಕೆ ಕಾರಣ ಎಲ್ಲವೂ ಸಮರ್ಪಿತ ಯಜ್ಞ ಭಾವದೊಳಗಡೆಗೆ ಅವನು ಬದುಕನ್ನು ಸ್ತವಿಸ್ತಾ ಇದ್ದಾನೆ ಅನ್ನೋದೇ ಆಗಿರ್ತದೆ. ಈ ಯಜ್ಞವನ್ನು ಸದಾಕಾಲ ಅವನು ಪರರಿಗಾಗಿ ಮತ್ತು ದಿವ್ಯ ಶಕ್ತಿಗಳಿಗಾಗಿ, ವಿಶ್ವಾತ್ಮನಿಗಾಗಿ ಅಂಥೇಳಿ ಮಾಡ್ತಿರ್ತಾನೆ. ಅವನಿಗೆ ನನಗೆ ಅನ್ನುವಂಥದ್ದೇ ಇರೋದಿಲ್ಲ. ಆ ಕಾರಣಕ್ಕಾಗಿ ಅವನೇನು ಮಾತಾಡ್ತಾನೆ, ಏನು ನೋಡ್ತಾನೆ, ಏನು ಕೇಳ್ತಾನೆ, ಏನೆಲ್ಲ ಚಲನೆಗಳು ಅವನು ಉಂಟಾಗ್ತವೆ ಅಲ್ಲಿ ಯಜ್ಞಾಹುತಿ ಅಂಥೇಳಿ, ಶರೀರವೆಲ್ಲವೂ ಯಜ್ಞ ಕುಂಡ ಅಂಥೇಳಿ ನಾವು ಭಾವಿಸ್ಬೋದು. ಮಾತು, ಕತೆ, ಚಿಂತನೆ, ಭಾವನೆ, ಆಲೋಚನೆ, ಕಲ್ಪನೆ ಎಲ್ಲವೂ ಕೂಡ ದಿವ್ಯವಾದ ಭವ್ಯವಾದಂತಹ ಒಂದು ಆಹುತಿಯ ರೂಪದಲ್ಲಿ ನಡೀತಾ ಇರುತ್ತೆ. ನಾವು ದೇವರಿಗೆ ಪತ್ರೆ, ಪುಷ್ಪ, ಫಲಗಳನ್ನು ನಿವೇದಿಸ್ತೀವಿ, ಅದೆಲ್ಲ ನಮ್ಗೆ ಗೊತ್ತಿದೆ. ಆದರೆ ಪೂರ್ಣಯೋಗಿಯ ನಿವೇದನೆ ಏನಂದರೆ ಅವನ ಶರೀರವೆಲ್ಲವೂ ನಿವೇದನೆಯೇ. ಅರ್ಘ್ಯಪಾದ್ಯಗಳು ಅಂತ ನಾವೇನು ಕರಿತೀವಿ, ಫಲ, ಪತ್ರೆ, ಪುಷ್ಪಗಳು ನೈವೇದ್ಯ ಅಂತ ಏನು ಕರಿತೀವಿ, ಭಗವಂತನಿಗೆ ಅರ್ಪಿಸ್ಲಿಕ್ಕೆ ನಾವೆಲ್ಲ ಏನು ಅತ್ಯಂತ ಮಡಿಯಿಂದ ಎಲ್ಲವನ್ನು ತಂದು ಶುದ್ಧ ಮಾಡಿ ಇಟ್ಕೊಳ್ತೀವಿ. ಪೂರ್ಣಯೋಗಿಗೆ ಅವನ ಮಾತು ಕೂಡ ಒಂದು ನಿವೇದನೆಯೇ, ಅವನ ಆಲೋಚನೆಯೂ ಕೂಡ ಒಂದು ನಿವೇದನೆಯೇ. ಅವನ ಎಲ್ಲ ಚಲನೆಗಳು ಭಗವಂತನ ಚಲನೆಗಳೇ, ಭಗವಂತನಿಗಾಗಿಯೇ ಚಲನೆಗಳೇ. ಹಾಗಾಗಿ ಅವನು ಏನಾದರೂ ಸಮರ್ಪಿಸ್ತಾನೆ ಅಂತಿಲ್ಲ, ತನ್ನನ್ನೇ ಸಮರ್ಪಿಸಿರ್ತಾನೆ. ತನ್ನದೆನ್ನುವುದೆಲ್ಲವನ್ನು ಅವನು ಸಮರ್ಪಿಸಿರ್ತಾನೆ. ತನ್ನದೆನ್ನುವುದೆಲ್ಲವನ್ನು ಸಂಪೂರ್ಣವಾಗಿ, ಪೂರ್ಣಮಂ ಕೊಡದೆ ಪೂರ್ಣಮಂ ಪಡೆಯುವುದು ಅದೆಂತು ಅಂಥೇಳಿ ಒಂದು ಮಾತು ಬರುತ್ತೆ. ಸಂಪೂರ್ಣ ಸಮರ್ಪಣೆಯಾದವನಿಗೆ ಪೂರ್ಣ ಯೋಗದ ಹಾದಿ ಒಳಗಡೆಗೆ ನಡೆಯಲಿಕ್ಕೆ ಅತ್ಯಂತ ಕ್ಷಿಪ್ರವಾದ ಗತಿ ಪ್ರಾಪ್ತಿಯಾಗುತ್ತೆ. ಅವನು ನಾನು ಅನ್ನುವಂಥದ್ದನ್ನು ಅಭಾವವನ್ನೇ ಬಿಟ್ಟಿರ್ತಾನಾದ್ರಿಂದ ಸ್ವೀಕರಿಸೋದಿರಬಹುದು ಅಥವಾ ನೀಡೋದಿರಬಹುದು, ಅದು ಯಾರೇ ಇರಬಹುದು, ಎಲ್ಲೇ ಇರಬಹುದು, ಅದೊಂದು ಸಮರ್ಪಣೆ, ಅದೊಂದು ಯಜ್ಞ ಅಂಥೇಳಿ ಭಾವಿಸೋದ್ರಿಂದಾಗಿ ಎಲ್ಲದರಲ್ಲಿ ಸ್ವೀಕರಿಸೋದ್ರಲ್ಲೂ ಪರಮಾತ್ಮನೇ, ನೀಡೋದ್ರಲ್ಲೂ ಪರಮಾತ್ಮನೇ ಗೋಚರಿಸ್ತಾನೆ. ಅಂದರೆ ಸ್ವೀಕರಿಸೋನು ಪರಮಾತ್ಮನೇ, ಅದನ್ನು ನೀಡುವನು ಕೂಡ ಪರಮಾತ್ಮನೇ ಅನ್ನೋವಂಥ ಒಂದು ಸ್ಪಷ್ಟ ಖಚಿತ ಅಭಿಪ್ರಾಯ ಅವನೊಳಗಡೆಗೆ ಸದಾಕಾಲ ನೆಲೆಯಾಗಿರ್ತದೆ. ಅತ್ಯುಚ್ಚವಾದ ಆಂತರಿಕ ಆತ್ಮಸಮರ್ಪಣೆ ಅಂತ ಕರೀಬೋದು ನಾವು ಅದನ್ನು. ಸಮಗ್ರವಾಗಿ ಸ್ವೀಕೃತವಾಗುವ ಒಂದು ಅರ್ಹತೆ, ಪಾತ್ರತೆ ಅನ್ನೋದು ಇದೇನೆ. ಭಗವಂತ ನಮ್ಮನ್ನು ಪೂರ್ಣವಾಗಿ ಒಪ್ಕೊಳ್ತಾನೆ, ಒಲಿತಾನೆ, ನಮ್ಮೊಳಗಡೆಗೆ ಇರಲಿಕ್ಕೆ ಒಪ್ಕೊಳ್ತಾನೆ ಅವನು. ಹಾಗೆ ಭಗವಂತನಿಗೆ ಪೂರ್ಣ ಶರಣಾದವನಿಗೆ ಭಗವಂತ ತನ್ನ ಜೊತೆಯಲ್ಲಿ ಇರಲಿಕ್ಕೆ ಅವನಿಗೆ ಅವಕಾಶ ಕೊಡ್ತಾನೆ, ಅಥವಾ ಆ ಭಕ್ತನ ಜೊತೆಗೆ ಭಗವಂತ ಸದಾ ಇರ್ತಾನೆ ಅಂತ. ಮಾಮೇಕಂ ಶರಣಂ ರಜ ಅನ್ಯಥಾ ಶರಣ ನಾಸ್ತಿ ಅಂತ ಹೇಳಿ ಗೀತೆಯಲ್ಲಿ ಏನು ಪ್ರಭು ಕೃಷ್ಣ ಹೇಳ್ತಾನೆ, ಇದೇ ಅರ್ಥದಲ್ಲಿ. ಹಾಗಾಗಿ ಮಧ್ಯಮ ಪಾಂಡವನಾದ ಅರ್ಜುನ ಸದಾಕಾಲ ತಾನು ಸ್ಮರಿಸಿದ ತಕ್ಷಣವೇ ಕೃಷ್ಣನ ನೆರವನ್ನು ಪಡೆಯಲಿಕ್ಕೆ ಶಕ್ಯನಾಗಿದ್ದ, ಸಮರ್ಥನಾಗಿದ್ದ. ಹಾಗಾಗಿ ಸಮರ್ಪಿತನಾದ ಭಕ್ತನಿಗೆ ಅಥವಾ ಪೂರ್ಣಯೋಗಿಗೆ ಭಗವಂತನ ಸನ್ನಿಧಾನ ಅನ್ನುವಂಥದ್ದು ಸದಾಕಾಲ ಮುಕ್ತವಾಗಿರ್ತದೆ. ಭಗವಂತನ ಸನ್ನಿಧಿ ಅನ್ನೋದು ಅವನೊಳಗಡೆಗೆ ಉಂಟಾಗಿರ್ತಕ್ಕಂಥದ್ದು. ಅದನ್ನೇ ಏನು ಹೇಳ್ತಾರೆ, ತನ್ನನ್ನು ಯಾರು ಸಮರ್ಪಿಸ್ಕೊಳ್ತಾನೆ ದೇವನಿಗೆ, ತನ್ನನ್ನೇ ಕೊಟ್ಟು ಬಿಡ್ತಾನೆ ದೇವರು ಅವನಿಗೆ ಅಂಥೇಳಿ.
ಒನ್ ಹ್ಯಾಸ್ ಚೂಸನ್ ದ ಡಿವೈನ್ ಹ್ಯಾಸ್ ಬೀನ್ ಚೂಸನ್ ಬೈ ದಿ ಡಿವೈನ್ ಅಂತ ಏನು ಹೇಳ್ತೀವಿ, ಅದು ಇದೇ ಅವಸ್ಥೆ. ತನ್ನ ಸರ್ವವನ್ನು ಸಮರ್ಪಿಸಿದವನಿಗೆ ಸರ್ವವ್ಯಾಪಿಯಾಗಿರ್ತಕ್ಕಂಥ ಸರ್ವದರಲ್ಲೂ ದಿವ್ಯತೆಯನ್ನು ಕಾಣ್ತಕ್ಕಂಥ ಒಂದು ಸಾಧ್ಯತೆ ಅಥವಾ ಉಪಭೋಗಿಸಬಹುದಾದ ಸಾಧ್ಯತೆ ಉಂಟಾಗ್ಬಿಡ್ತದೆ. ಅವನಿಗೆ ಈ ಜಗತ್ತಿನಲ್ಲಿ ಎಲ್ಲೇ ಹೋದರೂ ನಾನು ಮತ್ತು ಅನ್ಯ ಅನ್ನೋಂಥ ಭಾವವೇ ಬರಲ್ಲ. ಎಲ್ಲವೂ ನನ್ನದೇ, ಎಲ್ಲವೂ ನಾನೇ, ಎಲ್ಲವೂ ಅವನೇ ಅನ್ನುವಂಥ ಒಂದು ಏಕತ್ವದ ಅಭಿಪ್ರಾಯ ಅವನೊಳಗಡೆಗೆ ಉಂಟಾದ ಕಾರಣಕ್ಕಾಗಿ ಭಿನ್ನ ಪ್ರಜ್ಞೆ ಅನ್ನೋದು ಅವನಿಗೆ ತಲೆ ಎತ್ತೋದೇ ಇಲ್ಲ. ಅದರಿಂದಾಗಿ ಅಹಂ ಸಂಪೂರ್ಣ ನಿರಸನವಾದ ಕಾರಣಕ್ಕಾಗಿ ಅವನು ಸದಾಕಾಲ ತತ್ಲೀನನಾಗಿರ್ತಾನೆ ಅನ್ನೋ ಕಾರಣಕ್ಕಾಗಿ, ಪರಮಾತ್ಮನ ಸನ್ನಿಧಿ ಅವನೊಳಗಡೆ ಸದಾ ಅವನಿಗೆ ಲಭ್ಯವಿದೆ ಅನ್ನೋ ಕಾರಣಕ್ಕಾಗಿ ಅದ್ಭುತವಾದ ದೈವೀ ದಿವ್ಯವಾದ ಪ್ರಜ್ಞೆಯಲ್ಲಿ ಜೀವನವನ್ನು ಜೀವಿಸ್ತಾ ಇರ್ತಾನೆ. ವೈಯಕ್ತಿಕ ಆಸಕ್ತಿ ಅವನಿಗೇನೂ ಇಲ್ಲದೆ ಇರೋದ್ರಿಂದಾಗಿ ಅವನ ಎಲ್ಲ ಕರ್ಮಗಳಲ್ಲಿ, ಅವನ ಜೀವನದ ಎಲ್ಲ ಸಂದರ್ಭಗಳಲ್ಲಿ ಅವನು ಹೇಗಿರ್ತಾನಪ್ಪ ಅಂದರೆ ಒಂದು ಅದ್ಭುತವಾದ ಹೋಲಿಕೆಯನ್ನು ಕೊಡ್ತಾರೆ. ವಿಶ್ವ ಅನ್ನೋದೊಂದು ಮಹಾನ್ ದೇಗುಲ. ಆ ವಿಶ್ವದೇವನ ಉಪಸ್ಥಿತಿಯಲ್ಲಿ ಇವನ ಎಲ್ಲ ಕರ್ಮಗಳು ನಿತ್ಯದ ಪೂಜೆಯಾಗ್ತವೆ, ಸೇವೆಯಾಗ್ತವೆ. ಸಮಸ್ತ ಭೂಮಿಯೇ ಒಂದು ದೇವಸ್ಥಾನ ಅಂಥೇಳಿ, ಎಲ್ಲ ಕಡಲುಗಳೇ ಪಂಚಪಾತ್ರೆ ಅಂಥೇಳಿ, ಗಗನದ ಗುಮ್ಮಟವೇ ಘಂಟಾನಾದವನ್ನು ಹೊರಡಿಸ್ತಕ್ಕಂಥ ಒಂದು ಸಾಧನವಾದಾಗ, ಎಲ್ಲ ಪಕ್ಷಿಗಳ ಕಲರವೆಲ್ಲವೂ ಮಂತ್ರ ಪುಷ್ಪಗಳಾಗಿ ಎಲ್ಲ ಭಾವನೆಗಳು ಅವನೊಳಗಡೆಗೆ ಮಂತ್ರದ ಪುಷ್ಪದ ರೀತಿಯಲ್ಲಿ ಭಗವಂತನಿಗೆ ಅರ್ಚಿಸ್ತಕ್ಕಂಥ ರೀತಿಯಲ್ಲಿ ಭಾವನೆಗಳು ಸ್ಫುರಣೆಯಾಗ್ತಾ ಇರ್ತವೆ. ಅದು ಒಂದು ಅದ್ಭುತವಾದ ಮಹತ್ತಮವಾದಂತಹ ಮಾನವ ಸಾಧ್ಯತೆ, ಮಾನವನ ಆತ್ಮದ ಸಾಧನೆಗೆ ಒಂದು ಪ್ರತೀಕ, ಒಂದು ಪ್ರತಿಮೆ. ಮಾನವನ ಬದುಕಿನೊಳಗಡೆಗೆ ಮಹತ್ತರವಾದ ಸಾಧನೆ ಅಂತ ಏನಾದರೂ ನಾವು ಮಾಡೋದಾದರೆ ಹೀಗೆ ಅವನ ಎಲ್ಲ ನಡೆನುಡಿಗಳು ಪೂಜೆಯಂತೆ ವಿಶ್ವಾತ್ಮನಿಗಾಗಿ ವಿಶ್ವದ ಗುಡಿ ಒಳಗಡೆಗೆ ನಡೀತಾ ಇರತಕ್ಕಂಥ ಪೂಜೆಯಾಗಿ ಗೋಚರಿಸ್ತದೆ. ಜೀವನ ಅತೀತದಲ್ಲಿ ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಆದರೆ ಇಲ್ಲೂ ಕೂಡ ಅದರ ಪರಿಣಾಮಗಳು ಉಂಟಾಗುತ್ತೆ. ಇಡೀ ಬದುಕು ತನಗಾಗಿ ತಾನೇ ಮಾಡಿದ ಯಜ್ಞವಾಗಿ ಗೋಚರಿಸ್ತದೆ. ಅಂದರೆ ಭಗವಂತನೇ ತನಗಾಗಿ ನರತನುವನ್ನು ಆಶ್ರಯಿಸಿ ನರತನುವಿನ ಮೂಲಕವೇ ತಾನೇ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಏರ್ಪಡ್ತದೆ. ಅದು ಪೂರ್ಣಯೋಗ ಸಾಧನೆಯ ಹಾದಿಯೊಳಗಡೆಗೆ ಆಗ್ತಕ್ಕಂಥ ಒಂದು ರೂಪಾಂತರ ಅವಸ್ಥೆ. ಕೊನೆಗೆ ಯಾವುದನ್ನು ಗೀತೆಯಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ, ಭಕ್ತಿ, ಜ್ಞಾನ, ಕರ್ಮ ಅಂತ ಏನು ನಾವೇನೋ 3 ಪಥಗಳನ್ನು ನೋಡ್ತೀವಿ. ಅಯೋಗ ಪಥಗಳನ್ನು ಇಲ್ಲಿ ಪೂರ್ಣಯೋಗದಲ್ಲಿ ಸಮರ್ಪಕವಾಗಿ ಸಮನ್ವಯಿಸಿ ಭಕ್ತಿ ಜ್ಞಾನವಾಗಿ, ಜ್ಞಾನ ಕರ್ಮವಾಗಿ, ಕರ್ಮ ಭಕ್ತಿಯಾಗಿ, ಜ್ಞಾನವಾಗಿ, ಹೀಗೆ 3 ಅಭಿನ್ನವಾಗಿ ಏಕವಾಗಿ ಸಂಪೂರ್ಣವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಇಲ್ಲಿ ಇದು ಮಾತಿನೊಳಗಡೆಗೆ ಕೇವಲ ಮಾನಸಿಕ ಸಾಕ್ಷಾತ್ಕರಣವೇ ಅಂದರೆ ಅಲ್ಲ. ಪೂರ್ಣಯೋಗಿಯ ಗುರಿ ಅದಲ್ಲ. ಕೇವಲ ಬುದ್ಧಿಪೂರ್ವಕವಾಗಿ ಮಾತಿನ ಒಳಗಡೆಗೆ ಅವನು ಈ ಸಮನ್ವಯ ಸಾಮರಸ್ಯವನ್ನು ಅನುಭವಿಸುವಂಥದ್ದಲ್ಲ. ಅವನ ಗುರಿ, ಅವನು ಅರಸ್ತಾ ಇರೋದು ಏನು ಪೂರ್ಣಯೋಗಿ ಅಂದರೆ ಸತ್ಯ, ಜೀವಂತ ಹಾಗೂ ಸುಪ್ರಕಟ ಆಧ್ಯಾತ್ಮಿಕ ಅನುಭವ. ಒಂದು ಜೀವಂತ ಅನುಭವ ಆಗಬೇಕದು. ಆ ಪರಿಪೂರ್ಣತೆ, ಆ ಪರಿಪೂರ್ಣ ಯೋಗದ ಅನುಭೂತಿ ಸಜೀವ ಆಗಬೇಕು. ಅದನ್ನು ಅವನು ಅರಸ್ತಾ ಇದ್ದಾನೆ. ದೇಹ ಇರುವಾಗಲೇ ದೇಹದ ಒಳಗಡೆಗೆ ಭಗವತ್ ಸಾನ್ನಿಧ್ಯ ಪ್ರಾಪ್ತಿಯಾದಾಗ ಅಲ್ಲಿಂದ ಮುಂದಿನ ಬದುಕು ದೈವೀ ದಿವ್ಯವಾದ ಬದುಕಾಗಬೇಕು. ಆ ಬದುಕು ಈ ಕರ್ಮರಂಗದಲ್ಲಿ, ಪ್ರಪಂಚದಲ್ಲಿ ಈ ಶರೀರದ ಉಪಕರಣದ ಮೂಲಕವೇ ನಡೆಯಬೇಕು ಅನ್ನುವಂಥದ್ದು ಪ್ರಧಾನವಾದ ಒಂದು ಗುರಿಯಾಗಿರ್ತದೆ. ಅದು ಅಂತರ್ಯಾಮಿಯ ಸರ್ವವ್ಯಾಪಕತ್ವ ಅಥವಾ ಸತ್ಯದ ಸನ್ನಿಧಾನದ ಸುಸ್ಪಷ್ಟ ಸ್ಪರ್ಶ ಅವನಿಗೆ ನಿರಂತರವಾಗಿ ಪ್ರಾಪ್ತಿಯಾಗ್ತಾ ಇರಬೇಕು. ಏನನ್ನು ಮುಟ್ಟಿದ್ರು, ಏನನ್ನು ಮೂಸಿದ್ರು, ಏನನ್ನು ನೋಡಿದ್ರು, ಏನನ್ನು ಕೇಳಿದ್ರು ಭಗವಂತನನ್ನೇ ಅವನು ಸ್ಪರ್ಶಿಸಿದಂತೆ, ಅನುಭವಿಸಿದಂತೆ ಭಾವಿಸಬೇಕು. ಹಾಗೆ
ಏನನ್ನು ನೋಡಿದ್ರು ಏನನ್ನು ಕೇಳಿದ್ರು ಪ್ರಪಂಚವೆಲ್ಲವೂ ಪರಮಾತ್ಮನ ಒಂದು ಪ್ರಕಟಿತ ರೂಪವೇ ಅನ್ನುವಂಥ ಸತ್ಯ ಅವನು ಎಲ್ಲಿದ್ದರೂ ಹೇಗಿದ್ದರೂ ಒಂದು ಚಲನಾತ್ಮಕವಾದಂತಹ ಜೀವಂತ ಸ್ವರೂಪದಲ್ಲಿ ಅನುಭವ ಆಗ್ತಾ ಇರಬೇಕು, ಆಗ್ತಾ ಇರುತ್ತೆ. ಈ ದಿವ್ಯವಾದ ಅಸ್ತಿತ್ವ ಏನು ನಮ್ಮೊಳಗಡೆಗೆ ಅನುಭವಕ್ಕೆ ಬರುತ್ತೆ, ಪರಮಾತ್ಮನ ದರ್ಶನ ಅಂತ ಹೇಳಿ ನಾವು ಭಾವಿಸೋದಾದ್ರೆ ಎಲ್ಲೆಡೆ ಎಲ್ಲ ಕಡೆ ಯೋಗಿಗೆ ಅವನಿರೋ ಕಡೆ, ಅವನು ಹೋಗೋ ಕಡೆ, ಅವನ ಎದುರುಗಡೆಗೆ, ಅವನ ಹಿಂದೆಗಡೆಗೆ, ಮುಂದೆಗಡೆಗೆ, ಅವನ ಸನ್ನಿವೇಶ ಎಲ್ಲ ಕಡೆಗೆ ಆ ಪರಮಾತ್ಮನ ದಿವ್ಯವಾದ ಅಸ್ತಿತ್ವದ ಅನುಭೂತಿ ಅವನಿಗೆ ಉಂಟಾಗಬೇಕು. ಎಲ್ಲದರ ಸಾರ ಆತನೇ, ಪರಮಾತ್ಮನೇ, ಪರಮ ಪ್ರಭುವೇ ಎಲ್ಲದರ ಸಾರ, ಎಲ್ಲದರ ಎಸೆನ್ಸ್, ದ ಡಿವಿನಿಟಿ, ದ ಕಾನ್ಷಿಯಸ್ನೆಸ್ ಅಂತ ನಾವು ಹೇಳ್ಬೋದು. ಪ್ರಜ್ಞಾಪೂರ್ವಕವಾಗಿ ಅದನ್ನು ನಾವು ಸವಿಬಹುದು. ಆ ಸಾರವನ್ನೇ ಇಲ್ಲಿ ಪ್ರಜ್ಞೆ ಅಂತ ಹೇಳಿ, ಭಗವತ್ ಪ್ರಜ್ಞೆ ಅಂತ ಹೇಳ್ಬೋದು. ಅದನ್ನು ಅವನು ಗ್ರಹಿಸ್ತಾ ಇರ್ತಾನೆ. ಈ ಮೂಲಭೂತವಾದಂತಹ ತನ್ನದೇ ಆದಂತಹ ಸ್ವಸ್ವರೂಪದ ಅನುಭವ ನಮ್ಮ ಉಳಿದೆಲ್ಲ ಜ್ಞಾನವನ್ನು ಆವರಿಸಬೇಕು. ನಮ್ಮ ಉಳಿದೆಲ್ಲ ಚಲನೆಗಳನ್ನು, ಉಳಿದೆಲ್ಲ ಕರ್ಮಗಳನ್ನು ಅದು ಪ್ರಧಾನವಾಗಿ ಪೋಷಿಸಬೇಕು. ಅದನ್ನು ಪರಮಾಣುವಿನಲ್ಲಿ ಎಂತೋ ಅಂತೆ ಅನಂತತಾವಕಾಶ ನಕ್ಷತ್ರಾವಕಾಶಗಳಲ್ಲೂ ಕೂಡ ಅದೇ ಪ್ರಜ್ಞೆ ಕಾರ್ಯ ಮಾಡ್ತಾ ಇದೆ ಅನ್ನುವಂಥ ಸನಾತನ ಪರಮ ಸತ್ಯವನ್ನು ನಾವು ನಮ್ಮ ಈ ಪೂರ್ಣಯೋಗ ಪಥದೊಳಗಡೆಗೆ ನಿರಂತರವಾಗಿ ಅನುಭವಿಸ್ತಾ ಇರಬೇಕು ಮತ್ತು ಕನ್ನಡಿಸ್ತಾ ಇರಬೇಕು. ಅನುಭವಿಸಿ ಕನ್ನಡದೊಳಗಡೆಗೆ ಅದನ್ನು ಅಭಿವ್ಯಕ್ತಿ ಮಾಡಬೇಕು ಅಂತ ಹೇಳ್ತಾ ಈ ಹೊತ್ತಿನ ಈ ಒಂದು ಚಿಂತನ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ನನ್ನ ಮಾತುಗಳ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡಲಿಕ್ಕೆ ಬಯಸ್ತೀನಿ. ಏನಾದರೂ ಹಿರಿಯರು ಇದ್ದರೆ ಪ್ರಶ್ನೆಗಳು, ಉತ್ತರಗಳು, ಸಮಜಾಯಿಷಿಗಳು, ತಪ್ಪು ಒಪ್ಪುಗಳಿದ್ದರೆ ಅದನ್ನು ನಡೆಸ್ಕೊಡ್ಬೇಕು ಮುಂದಿನ 5-6 ನಿಮಿಷದಲ್ಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೀನಿ. ಧನ್ಯವಾದ, ನಮಸ್ಕಾರ. ಏನಾದರೂ ಪ್ರಶ್ನೆ ಇದೆಯಾ? ಪೂರ್ಣ ಯೋಗಿ ಒಳಗೆ ಏನೇನ್ ಕ್ವಾಲಿಟೀಸ್, ಏನೇನ್ ಕಾರ್ಯ ಮಾಡಬೇಕು, ಇದರ ಬಗ್ಗೆ ತುಂಬಾ ವಿಸ್ತಾರಲ್ಲಿ ಇವತ್ತು ಪ್ರೊಫೆಸರ್ ನಂದೀಶ್ ಅವರೇ ನಮ್ಗೆ ತಲುಪಿಸಿದ್ದಾರೆ. ಅದಕ್ಕೆ ತುಂಬಾ ತುಂಬಾ ಹೃದಯಪೂರ್ವಕ ಥ್ಯಾಂಕ್ಸ್. ವೆರಿ ವೆರಿ ಥ್ಯಾಂಕ್ ಯು ಟು ಯು. ಅಂಡ್ ನಮ್ದು ನೆಕ್ಸ್ಟ್ ಟಾಕ್ ಇವಾಗ ಜನವರಿ ತಿಂಗಳಲ್ಲಿ ಇರೋದು. ವಿ ವಿಲ್ ಲೆಟ್ ಯು ಆಲ್ ನೋ ದ ಡೇಟ್ಸ್. ಸೊ ಬಿಫೋರ್ ವಿ ಲೀವ್, ಎಲ್ಲರಿಗೆ ನೂತನ ವರ್ಷದ ಅಭಿನಂದನ. ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು. ನಮಸ್ಕಾರ, ಧನ್ಯವಾದ. ಧನ್ಯವಾದ. And ಧನ್ಯವಾದ. 2 minutes silence.